ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಇವತ್ತಿನ ಫ್ರೆಶ್ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಿನ್ನೆ ವರಮಹಾಲಕ್ಷ್ಮಿದು ಊಟ ಗಡಕ್ಕಾಗಿ ತಿಂದು ನಂಗಂತೂ ಬೆಳಗ್ಗೆ ಎದೊಳಕ್ಕೂ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ. ಸೊ ನಿನ್ನೆ ರಾತ್ರಿ ಲೇಟ್ ನೈಟ್ ಎಡಿಟು ಮಾಡ್ತಿದ್ದೆ, ಹಂಗೂ ತುಂಬ ಸುಸ್ತಾಗ್ಬಿಟ್ಟಿತ್ತು. ಸೊ ಲೇಟಾಗಿದ್ದೆ. ಇವತ್ತು ಶ್ರಾವಣದ ಶನಿವಾರ ಆಗಿದ್ದರಿಂದ ನಾನಿವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗೆ ರೆಡಿ ಆಗ್ಬಿಟ್ಟು ಇನ್ನೇನು ಹೊರಟೆ ಅಷ್ಟೊತ್ತಿಗೆ ನನ್ನ ಫ್ರೆಂಡಿನ ಕಾಲ್ ಬಂತು. ಸೇಂಕಿ ಲೈಕ್ ಏನೋ ಒಂದು ವಿಷಯಕ್ಕಂತ ಕಾಲ್ ಮಾಡಿದ್ದೆ ಆ್ಯಕ್ಚುಲಿ. ಸೊ ಹಂಗೆ ಮಾತಾಡ್ತಾ ನಾನು ಅವಳಿಗೆ ಹೇಳಿದೆ ಕಿ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ. ಸೊ ಅವಳಿದ್ದವಳು, ತಡಿ ನಿಂಗೆ ಒಂದು ಹೊಸ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ನಾನು ಓದಂಗಾಗುತ್ತೆ, ನಿನ್ನೂ ತೋರ್ಸಂಗಾಗುತ್ತೆ, ನೀನು ನಿನ್ನ ಬ್ಲಾಗಲ್ಲಿ ತೋರಿಸ್ಬೋದು ಅಂತ ಹೇಳಿದ್ಲು. ಸೊ ಈಗ ಆಲ್ಮೋಸ್ಟ್ ಲೈಕ್ 9:30 10 ಆಗಿದೆ. ಅವಳು 1 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ಲು. ಊಟ ಏನೂ ಬೇಡ, ಅಲ್ಲೇ ಪ್ರಸಾದನೂ ಸಿಗುತ್ತೆ ಅಂತ ಹೇಳಿದ್ಲು. ಯಾವ ಫ್ರೆಂಡು ಯಾವ ದೇವಸ್ಥಾನ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ನಾನು ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಹಂಗೇನೆ ಮ್ಯೂಸಿಕ್ ಕೇಳ್ತಾ ಎಡಿಟ್ ಮಾಡ್ತಾ ಹಂಗೇನೆ ಒಂಚೂರು ರಿಸರ್ಚ್ ಮಾಡಬೇಕಿತ್ತು ಯಾವುದೋ ಒಂದು ಟಾಪಿಕ್ ಬಗ್ಗೆ, ಅದು ಮಾಡ್ತಾ ಹಿಂಗೆ ಕೂತ್ಕೊಂಡಿದ್ದೆ. ಇವಳು 1 ಗಂಟೆಗೆ ಬರ್ತೀನಿ ಅಂತ ಹೇಳಿ ಎಲ್ಲಿದ್ದಾಳೋ ಇನ್ನೂ ಗೊತ್ತಿಲ್ಲ, ಇನ್ನೂ ಬಂದಿಲ್ಲ ಗೈಸ್. ನೋಡಿ ತೋರಿಸ್ತೀನಿ. ನೋಡಿ 1:35 ಆಗಿದೆ. ಈ ಹುಡುಗಿ ಎಲ್ಲಿದ್ದಾಳಪ್ಪ, ಯಾಕೆ ಬಂದಿಲ್ಲ ಇನ್ನು? ಅಯ್ಯಪ್ಪ, ಸ್ಲೋ ಸ್ಯಾಟರ್ಡೇ, ಸ್ಲೋ ವೀಕೆಂಡ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಇದು ಹೆವಿ ಸ್ಲೋ ಆಗಿ ಹೋಗ್ತಿದೆ. ಎಷ್ಟೊತ್ತಿಗೆ ಬರ್ತಾಳೋ ಗೊತ್ತಿಲ್ಲ. ಟೆರೆಸಲ್ಲಿ ಹೋಗಿ ಸ್ವಲ್ಪ ವಾಕ್ ಮಾಡ್ತೀನಿ. ಕೂತ್ಕೊಂಡು ಮೈಕೈ ನೋಡ್ತಿದೆ ಈಗಂತೂ. ಆಲ್ಮೋಸ್ಟ್ ಈಗ 1:45 ಆಗಿದೆ. ಐ ಡೋಂಟ್ ನೋ ವೇರ್ ಇಸ್ ದಿಸ್ ಪರ್ಸನ್. ನನಗೆ ಊಟ ಬೇಡ ಅಂತ ಮನೇಲಿ ಹೇಳ್ಬಿಟ್ಟಿದ್ದೆ. ಇಷ್ಟೊತ್ತಾದರೂ ಇವಳು ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಹೊಟ್ಟೆ ಹಸ್ಕೊಂಡಂತೂ ಇವತ್ತು ಸಾಯ್ಬೇಕಾ? ಯಪ್ಪ ದೇವ್ರೆ, ಮಮ್ಮಿಗೆ ಹೇಳಿದ್ರೆ ಈಗ ಮಾತ್ರ ಸರಿಯಾಗಿ ಬ್ಯಾಂಡ್ ಬಾಜಾ ಮಾಡ್ತಾರೆ. ಡೌಟು ಗೈಸ್, ನಿಮ್ಮ ಫ್ರೆಂಡ್ಸು ನಿಮಗೆ ಹಿಂಗೆ ಕಾಯಿಸ್ತಾರಾ? ನಾನು ಎಷ್ಟು ಚೆನ್ನಾಗಿ ರೆಡಿಯಾಗಿ ಆಲ್ಮೋಸ್ಟ್ 9 o'clock ವೆಯ್ಟ್ ಮಾಡ್ತಿದ್ದೀನಿ. 12:45 ಕಾಲ್ ಮಾಡಿ ಇನ್ನೇನು ಬಂದೆ ಕಣಪ್ಪ 20 ನಿಮಿಷ ಅಂತ ಹೇಳಿದರು. ಈಗ ನೋಡಿದ್ರೆ 1:30 ಆಯಿತು, 1:45 ಆಯಿತು, 2 ಗಂಟೆ ಆಯಿತು, ಇನ್ನೂ ಬಂದಿಲ್ವಲ್ಲ ಗುರು. ಯಪ್ಪ ದೇವ್ರೆ. ಊಟ ಸಿಕ್ಕಿಲ್ಲ ಅಂದರೆ ಪಕ್ಕಾ ಬ್ಲೇಡ್ ಹಾಕ್ಸ್ತೀನಿ. ಡೆಫಿನೆಟ್ಲಿ ಯಾವುದಾದ್ರೂ ಎಲ್ಲೋ ವಿಲಾಸಿಗೋ, ಪೃಥ್ವಿಗೋ, ಅಥವಾ ಹಟ್ಟಿಗೋ, ಅಥವಾ ಅರ್ಬನ್ ರೆಸಾರ್ಟ್ಗೆ ಕರ್ಕೊಂಡೋಗಿ ಟ್ರೀಟ್ ಕೊಡಿಸು, ನಂಗೆ ಹೊಟ್ಟೆ ಹಸಿದಿದೆ ಅಂತ ಹೇಳ್ತೀನಿ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಗಾಯ್ಸ್, ಅಪ್ಡೇಟ್. ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು. ಅವರು 3 ಗಂಟೆ ಹಂಗೆ ಬರ್ತಾರಂತೆ. ಬಿಕಾಸ್ ಅವ್ರ ಬಾಸ್ ಯಾರೋ ಕೀ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಏನೋ ಹೇಳ್ತಿದ್ದಾರೆ, ನಿಜಾನ ಸುಳ್ಳು ನಂಗೆ ಗೊತ್ತಿಲ್ಲ. ಬಟ್ 3 ಗಂಟೆವರೆಗೂ ನಾನು ಊಟ ಕೂಡ ಮಾಡಿಸಿಲ್ಲ ಮ್ಯಾನ್. ನನಗೆ ಫ್ರೂಟ್ಸ್ ತಿನ್ಕೊಂಡು ಹೋಗ್ತೀನಿ ಅಷ್ಟೇ, ಹಿಂಗೇನು ಮಾಡೋಕ್ಕಾಗಲ್ಲ. ಅಲ್ಲಿ ಊಟ ಇರುತ್ತಲ್ವೋ ಗೊತ್ತಿಲ್ಲ. ಸದ್ಯಕ್ಕೆ ಫ್ರೂಟ್ಸ್ ತಿಂದಿರ್ತೀನಿ. ಮಾಡ್ತೀನಿ ಬಂದಾಗ ಮಾಡ್ತೀನಿ ತಡಿ. ಗೈಸ್, ಕೊನೆಗೂ ನನ್ನ ಫ್ರೆಂಡ್ ಅಂತೂ ಇನ್ನೂ ಬಂದಿಲ್ಲ. 3 ಗಂಟೆಗೆ, ಈಗ 2:30 ಆಗಿದೆ. 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾಳೆ. ಮಮ್ಮಿಗೆ ಆಂಟಿಗೆ ಹೇಳಿ ಲಾಸ್ಟ್ ಮೂಮೆಂಟಲ್ಲಿ ಬೈಸ್ಕೊಂಡು ಚಿತ್ರಾನ್ನ ಮಾಡಿಸ್ಕೊಂಡಿದ್ದೀನಿ, ತಿಂತಾಯಿದ್ದೀನಿ ಈಗ. ಕೊನೆಗೂ ಮನೆಗೆ ತಿನ್ನಿಸ್ಬಿಟ್ಲು. ನೋಡೋಣ, ಬಂದಾಗ ವಿಚಾರಿಸ್ಕೊತೀನಿ. ನಿಮ್ಮ ಫ್ರೆಂಡ್ಸು ಹಿಂಗೇನಾ? ಸೀರಿಯಸ್ಲಿ ಕಮೆಂಟ್ ಮಾಡಿ. ಹೌದು, ಅವರು ಈಗ ಬರ್ತಾ ಇದ್ದಾರೆ. ಓಹೋ, ಬನ್ನಿ ಮ್ಯಾಮ್. ವೆಲ್ಕಮ್ ಬನ್ನಿ. 1 ಗಂಟೆಗೆ ಹೇಳ್ಬಿಟ್ಟು 3 ಗಂಟೆಗೆ ಬಂದಿದ್ದೀರಾ? ಓಕೆ. ಹಂಸಂಡದವ್ರು ಯಾರೇ ಬಂದ್ರು, ಯಾರೇ ಸಿಕ್ಕಿದ್ರು ನಮ್ಮ ಮನೇಲಿ ಖುಷಿಯಾಗಿ ಮಾತಾಡ್ಕೊಂಡು ಹೊರಟೆ ಹೊಡ್ಕೊಂಡು ಕುತ್ಕೊಂಡೇ ಬಿಡ್ತಾರೆ ಕೊನೆಗೂ. ಆಸ್ ಯು ಸಾ, ಲೈಕ್ ನನ್ನ ಫ್ರೆಂಡಿಗೆ ಬಂದಿದ್ದಾರೆ. ನನ್ನ ಫ್ರೆಂಡ್ ಯಾರು ಅಂತ ನೋಡ್ತೀರಾ? ರಾಧೆ. ಇವ್ರು ನನ್ನ ಕಾಲೇಜ್, ಸಾರಿ ರಾಧೆ, ಅಯ್ಯೋ ದೇವ್ರೆ, ಇವ್ರು ನನ್ನ ಸ್ಕೂಲ್ ಫ್ರೆಂಡು ಚಡ್ಡಿ ಬಡ್ಡಿ ಮಮತಾ ಅಂತ. ಸೊ ಮಮತಾ, ಏನಾದ್ರು ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ? ಫಸ್ಟ್ ಯಾಕೆ ಲೇಟ್ ಆಯ್ತು ಅಂತ ಹೇಳಿ. ಲೇಟು ಆಕ್ಚುಲಿ ನಾನು ಇವತ್ತೇ ಆಫೀಸ್ ಕೀ ತಗೊಂಡೋಗಿರ್ಲಿಲ್ಲ ಆಯ್ತಾ. ನಮ್ ಸರ್ ಕೀ ತಗೊಂಡೋಗ್ಬಿಟ್ಟಿದ್ರು. ಅವ್ರ ಕೀ ತರೋವರೆಗೂ ವೆಯ್ಟ್ ಮಾಡಿ. ಸೊ ಪಾಪ ತುಂಬಾ ನಿಜಾನ 100% ನನ್ ಮೇಲಾಣೆ. ಸೊ ಪಾಪ ನಂಬತ್ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, UKG ಇಂದ ನೋಡ್ತಿದೀವಿ. UKG ಇಂದ ಕ್ಲಾಸ್ಮೇಟ್ಸ್ ನಾವು. UKG LKG ಕಣೆ. LKG ಮೇ ಬಿ ಸ್ಕೂಲ್ಗೂ ಸೇರಿರ್ಲಿಲ್ಲ. ಅವಾಗ್ಲಿಂದಾನು ಅಷ್ಟೇ. ಕರೆಕ್ಟ್. ಅವಾಗಿಂದ ನೋಡ್ತಿದ್ಯಾ, ನಂಬಲ್ವಾ ಧೀರಜ್? ಸೊ ಏನಾದ್ರು ಹೇಳ್ತೀರಾ ನಮ್ ವ್ಯೂವರ್ಸ್ಗೆ? ಇವತ್ತು ಒಂದು ಟೆಂಪಲ್ ಗೆ ಕರ್ಕೊಂಡು ಹೋಗೋಣ ಧೀರಜ್ನ ಅನ್ಕೊಂಡಿದೀನಿ. ಧೀರಜ್ ರೆಗ್ಯುಲರ್ ನೋಡ್ತಾನೆ ಇರ್ತೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ, ನನ್ಗಂತೂ ಖುಷಿ ಆಗುತ್ತೆ. ಆಮೇಲೆ ಬೇರೆಯವ್ರದೆಲ್ಲ ಸ್ಕ್ರಾಲ್ ಮಾಡೋದ್ಕಿಂತ ನನ್ ಫ್ರೆಂಡ್ ಮಾಡೋದು
ವ್ಲಾಗ್ಸ್ ನೋಡಕ್ ನನಗೆ ಭಾರಿ ಖುಷಿ ಆಗುತ್ತೆ. ಓಕೆ ಓಕೆ. ಸೊ ಯಾವ ದೇವಸ್ಥಾನ ಇವತ್ತು ಹೋಗ್ತಿರೋದು? ನಾವು ಶನಿ ಮಹಾತ್ಮನ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ. ಅನ್ಕೊಂಡೆ ಶನಿವಾರ ಆಗಿದ್ರಿಂದ ಇದರ ಆಂಜನೇಯಂದು ಅದು ಶನಿಮಾತ್ಮಂದೆ ಅಂತ. ನಾನು ಆಂಜನೇಯನ್ ಫ್ಯಾನ್ ಅಂಡ್ ಆಲ್ಸೋ ಶನಿ ಮಹಾತ್ಮನ್ ಫ್ಯಾನ್ ಕೂಡ. ಓಕೆ. ಸೊ ಶನಿ ಮಹಾತ್ಮ ಟೆಂಪಲ್ ಅದು ಪ್ಲೇಸ್ ನನಗೆ ಆಕ್ಚುಲಿ ಹೆಸರು ಗೊತ್ತಿಲ್ಲ, ಊರ್ ಯಾವ್ದು ಅಂತ, ರೂಟ್ ಗೊತ್ತು, ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ತಿದ್ದಾನೆ ಹುಷಾರಾಗಿ. ನೋಡ್ತಿರೋರ್ಗೆ ಎಷ್ಟೊಂದ್ ಜನ ಗೊತ್ತಿರುತ್ತೆ. ಅಯ್ಯೋ ನಮ್ಮ ಅಮ್ಮಂಗ್ ನಾನು ಒಬ್ನೇ ಮಗ ಕಣಪ್ಪ. ಸೇಫ್ ಆಗಿ ಕರ್ಕೊಂಡು ಡೋಂಟ್ ವರಿ. ಓಕೆ ಸೊ ಯಾ ಗೋ ಲೆಟ್ಸ್ ಗೋ. ಬನ್ನಿ ಗೈಸ್ ನೋಡೋಣ. ಅಲ್ಲ ಕಣೆ, ಇದು ಕೆಸರುಮೋಡ್ ರೋಡ್ ಅಲ್ಲ? ಅದೇ ರೋಡ್ ಒಟ್ಟು ಅಲ್ಲಿ ಕಾಣಿಸ್ತಿರೋದು, ಬಟ್ ಅದು ಕೆಸರುಮೋಡ್ ರೋಡ್ ಅನ್ನೋದು ಗೊತ್ತಿಲ್ಲ. ಇಲ್ಲ ಇಲ್ಲ, ಕೆಸರುಮೋಡ್ ರೋಡೇ. ನಾನು ಇಲ್ಲಿಂದ ಅದು ಇಡ್ಲಿದ್ ಹೋಟ್ಲ್ ಇದೆಯಲ್ಲ, ಅದು ಯಾವ್ದಪ್ಪ ಅದು ಬಾಯಿಗೆ ಬರ್ತಿಲ್ಲ. ಹಿಂಗೆ ಕೆಸರುಮೋಡ್ ರೋಡ್ ಅಲ್ಲೇ ಹೋಗ್ಬೇಕು. ಓಕೆ ಓಕೆ ಓಕೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಗೊತ್ತಿಲ್ಲ. ಅದು ಸುಮ್ನೆ ಹಿಂಗೆ ಸುತ್ತಿ ಸುತ್ತಿ ಹೋಗ್ಬೇಕಲ್ಲ, ಎಕ್ಸಾಕ್ಟ್ ಇಷ್ಟೇ ಗೊತ್ತಾಗಲ್ಲ. ಓಕೆ ಓಕೆ. ಸಿಗ್ನಲ್ ಹಾಕಿದ್ದಾರೆ, ಎಲ್ಲರೂ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಬೇಕು. ನಾವ್ ಆ ಎಂಡ್ಗೆ ಹೋಗಿ ನಿಂತ್ಕೊಳ್ಳೋಣ ನೋಡಿ, ಬಿಟ್ಟಕ್ ಈಸಿ ಆಗುತ್ತೆ. ಆದ್ರೆ ಇದ್ರ ದಾಟ್ ಹೋಗಂಗಿಲ್ಲ. ಯಪ್ಪಾ ಧೀರಜ್ ಎಷ್ಟು ರೂಲ್ಸ್ ಫಾಲೋ ಮಾಡಿದ್ದಾನೆ. ಏನ್ ಗೊತ್ತಾ, ಎಲ್ಲಾ ಕಡೆನೂ CCTV ಕ್ಯಾಮ್ರಾ ಇದೆ. ನಮ್ ತುಮಕೂರು ಸ್ಮಾರ್ಟ್ ಸಿಟಿ ಕಡೆಯಿಂದ ಡಿಟೆಕ್ಟ್ ಆಗುತ್ತೆ ಫುಲ್ಲು. ನಾವು ತಪ್ಪಾಗಿ ಬಂದ್ಬಿಟ್ವಿ. ಆಕ್ಚುಲಿ ಹಂಗೆ ಹೋಗ್ಬಿಡ್ಬೇಕಿತ್ತು, ಸರಿಗಿರ್ತಿತ್ತು. ಈಗ ಸಡನ್ ಆಗಿ ಹೆಂಗಪ್ಪ ಎತ್ಲಿ, ಇವರೆಲ್ಲ ಹೋಗಿ ಅದಾದ್ಮೇಲೆ ಎತ್ತಿದ್ರೆ ಆಯ್ತು. ಹೋದ್ರಪ್ಪ ಹೋಗಿ, ನೀವೆಲ್ಲ ಹೋದ್ಮೇಲೆ ಹೋಗ್ತೀನಿ. ಬನ್ನಿ ಗಾಯ್ಸ್, ಟ್ರಾಫಿಕ್ ಸಿಗ್ನಲ್ನ ಯಾವತ್ತಿದ್ರೂ ಫಾಲೋ ಮಾಡಬೇಕು. ಧೀರಜ್ ತರ ಹೋಗೋಣಪ್ಪ, ನಾವೇ ಒಬಿಡಿಯಂಟ್ ಗೈ. ಏನೋ ನಾನು ತುಂಬಾ ಒಳ್ಳೆ ಹುಡುಗ. ಸ್ಕೂಲಲ್ಲೂ ಅಷ್ಟೇ ನಾನು ತುಂಬಾ ಒಳ್ಳೆ. ಹೌದೌದು, ಸ್ಕೂಲಲ್ಲಿ ಅಷ್ಟೇ ತುಂಬಾ ಚೆನ್ನಾಗಿ ಓದ್ತಿದ್ದ ಧೀರಜ್. ಥ್ಯಾಂಕ್ ಯು ಸೋ ಮಚ್. ಇದು ಸುಳ್ಳಲ್ಲಪ್ಪ, ನಿಜವಾಗ್ಲೂ ಸುಳ್ಳಲ್ಲ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಓದ್ತಿದ್ದ ಧೀರಜ್. ನಾವು ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ಇವ್ರು ಫಸ್ಟ್ ಬೆಂಚ್ ಸ್ಟೂಡೆಂಟ್. ಕಾಲೇಜಲ್ಲೂ ಅಷ್ಟೇ ಫಸ್ಟ್ ಬೆಂಚ್ ಫಸ್ಟ್ ಬಾಯ್. ಹೌದಾ? ನಾವ್ ಯಾವಾಗೂ ಲಾಸ್ಟ್ ಬೆಂಚ್ ಲಾಸ್ಟ್ ಗರ್ಲ್. ಜೀವನದಲ್ಲಿ ಫಸ್ಟ್ ಇರ್ಬೇಕಪ್ಪ, ಸಾಕು. ಅದು ಇವಾಗ ಗೊತ್ತಾಗ್ತಿದೆ ನನ್ಗೆ. ನಿಂದು ಒಂದೇನ್ ಜ್ಞಾಪಕ ಇದೆ ಅಂದ್ರೆ ಗೈಸ್, ಇವಳು ಹೇಳ ಹಾಜ್ಮೋಲ ತುಂಬಾ ಜಾಸ್ತಿ ತಿಂತಿದ್ಲು. ಯಪ್ಪ, ಹಾಜ್ಮೋಲ ತಿಂದು ತಿಂದು ಹಾಜ್ಮೋಲ ಕಲರ್ ಆಗೋಗ್ಬಿಟ್ಟಿದ್ದೀನಿ ನಾನು. ಮಮತಾ ಅಂತ ಹೇಳಿದ್ರೆ ಹಾಜ್ಮೋಲ ಅಂತ ಬರುತ್ತೆ. ಈಗಲೂ ಅಷ್ಟೇ. ಏನ್ ಗೊತ್ತಾ, ಇವ್ರ ಮನೆಗೆ ಹೋದ್ರೆ ಸಾಕು, ಅವ್ರ ಅಜ್ಜಿ ಅವ್ರ ಅಮ್ಮಂಗೆಲ್ಲ ಮಮತಾ ಮಮತಾ ಬಂದ್ಲು ಅಂತಾನೆ ಹೇಳೋದು. ಇಲ್ಲ, ನಮ್ಮ ಫ್ರೆಂಡ್ಸ್ ಎಲ್ರು ಇವಳಿಗೆ ಹಾಜ್ಮೋಲ ಮಮತಾ ಅಂತಾನೆ ಹೇಳೋದು. ನನ್ ಒಂದ ಎರಡ ಬೆಜ್ಜಾನ್ ಹೆಸರಿದೆ. ವೆದರ್ ಆಕ್ಚುಲಿ ಚೆನ್ನಾಗಿದೆ, ರೂಟು ಚೆನ್ನಾಗಿದೆ. ಅದು ಹಳ್ಳಿ ಒಳಗಡೆ. ಇಲ್ಲಿ ಇನ್ನೂ ಒಂದು ಇಡನ್ ಮಸೀದಿ ಇದೆ. ಸೊ ಮಸೀದಿನೂ ನೋಡ್ಕೊಳ್ಳಿ ಯಾರಾದ್ರೂ. ಅದು ತೋರ್ಸೋಣ. ಅದೇ ಕೆಸರುಮೂಡಿಂದ ಇಡ್ಲಿ ಫೇಮಸ್ ಇದೆಯಲ್ಲ, ಇದೆ. ಕ್ಲೋಸ್ ಆಗಿದ್ಯಾ ಇವತ್ತು? ಡೇ ಅದು ಶನಿವಾರ ಅಲ್ಲ? ಇದೇನಾ ಅದು? ಇದೆ ಅದು ಇದೆ. KR ಅವ್ರ ಊರು ಇದು. ಹೌದಾ? ಅಲ್ಲಿ ಮುಂದೆ ಇಲ್ಲಿಂದ ಬರ್ತಾಳ. ಇಲ್ಲಿಂದ ಇಲ್ಲ ಮುಂದೆ ಗಂಗಾಧರ ಹೋಟೆಲ್. ಇವ್ರು ನಮ್ ಜೊತೆ ಟ್ರಾವೆಲ್ ಮಾಡ್ತಾರೆ. ಹೂನಾ? ಓಕೆ. ಅದೇ ಈ ರೋಡಲ್ಲೇ ಇದೆಯಾ? ಕ್ಯಾತ್ಸಂದ್ರನೇ ತಾನೇ? ಕ್ಯಾತ್ಸಂದ್ರನೇ ಬರುತ್ತೆ. ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ, ದಾರಿ ಗೊತ್ತು, ಬಟ್ ಕ್ಯಾತ್ಸಂದ್ರ ತುಂಬಾ ನಿಯರ್ ಅನ್ನೋದು ಗೊತ್ತು. ಅದೇ ಕ್ಯಾತ್ಸಂದ್ರನೇ ಇದು ಪಕ್ಕ. ಇನ್ನೊಂದು ರೋಡ್ ಮೈನ್ ಹೈವೇ ಇಂದನೂ ಬರ್ಬೋದು, ಬಟ್ ಹೈವೇ ಡೇಂಜರ್ ಅಲ್ಲ. ಇದೊಂಥರ ಪೀಸ್ ಆಗಿದೆ ಅಲ್ಲ. ತೋರಿಸಿದ್ರೆ ಲೈಕ್ ಬೆಂಗಳೂರಿಂದಾನು ಯಾರಾದ್ರೂ ಬರೋರಿದ್ರೆ ಅಂದ್ರೆ ಹೋಗ್ತಾ ತೋರಿಸ್ತೀನಿ ಬಾ. ಗದ್ದೆ ರೋಡ್, ಗದ್ದೆ ತೋರಿಸಿ ಎಷ್ಟು ಸಗದಾಗಿದೆ ಗೈಸ್. ಯಾರಾದ್ರೂ ಸಿಟಿ ಗದ್ದೆ ಹಳ್ಳಿ ಲೈಫ್ ಮಿಸ್ ಮಾಡ್ಕೊಂತಿದ್ರೆ ಇಲ್ಲಿಗೆ ಬನ್ನಿ ಒಂದ್ಸರಿ. ಸೊಬಗು ಏನೋ ಅಲ್ಲಿ ಯಾರೋ ಹೋಗಿ ಅಂತಿದ್ದಾರೆ, ಅದೆಲ್ಲ ತೋರಿಸ್ತಾರೆ. ಇದೆ ಒಂದಿಷ್ಟು ಇಲ್ಲ ಅಂತ ಹೇಳ್ತಿಲ್ಲ, ಯಾವುದು 100% ಪಾಕ ಅಲ್ಲ, ಬಟ್ ಒಳ್ಳೇದು ಎಷ್ಟು ಜಾಸ್ತಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಲಿಟ್ರಲಿ. ನಂಗಂತೂ ಓ ಮೈ ಗಾಡ್, ನಾನು ಸಾರಿ ಅದೇ ಸಿಟಿಯಿಂದ ಇಲ್ಲಿಗೆ ಬರ್ತಿದ್ರೆ ನಮ್ಮೂರು ಹಂಸಂದ್ರಿಗೆ ಬಂದೀನಿ ಅಂತ ಅನಿಸ್ತಿದೆ. ಅಷ್ಟು ಗ್ರೀನ್ ಆಗಿದೆ, ಚೆನ್ನಾಗಿದೆ ಅಲ್ಲ? ಏನ್ ಗೊತ್ತಾ, ತುಂಬಾ ಚಿಕ್ಕದು ತುಮಕೂರು. ನೀನು ಯಾವ ಎಂಡಿಂದ ಯಾವ ಎಂಡ್ ಓಡಾಡ್ಬೇಕು ಅಂದ್ರೆ 30 ಮಿನಿಟ್ಸ್ ಸಾಕು ಮ್ಯಾಕ್ಸಿಮಮ್ ಟೈಮ್. ಇಲ್ಲ ಈಗ ಟ್ರಾಫಿಕ್ ಜಾಸ್ತಿ ಅಲ್ಲ, ವಿತೌಟ್ ಟ್ರಾಫಿಕ್ ನಾನು ಹೇಳ್ತಿರೋದು. 30 ಮಿನಿಟ್ಸ್ ಸಾಕು. ಸೊ ಅಷ್ಟು ಚಿಕ್ಕ ಊರು ಸಿಟಿ. ಇನ್ನು ಆಚೆ ಬಂದ್ಬಿಟ್ರೆ ಎಲ್ಲ ಹಿಂಗೆ ಇರುತ್ತೆ. ಇಲ್ಲಿಂದ ನೋಡಿ 2 ರೋಡ್ ಬರುತ್ತೆ, ರೈಟ್ ಒಂದು ಲೆಫ್ಟ್ ಒಂದು. ನಾವು ಲೆಫ್ಟಿಗೆ ಹೋಗ್ಬೇಕು.
ಲೆಫ್ಟಿಗೆ ಇದು ಯಾವುದು ಏನೋ ಬರ್ದಿತ್ತಪ್ಪ ತೋರಿಸ್ಬೇಕಿತ್ತೇನೋ. ರೈಟ್ ಸೈಡ್ ಹೋದ್ರೆ ಏನಿರುತ್ತೆ? ರೈಟ್ ಸೈಡ್ ನಾನು ಹೋಗಿಲ್ಲ. ನೋಡಿ ಮಮತಾ ಬಲ್ಗಡೆಗೆ ಯಾವತ್ತೂ ಹೋಗಲ್ವಂತೆ. ರೈಟ್ ರಾಂಗ್ ರೂಟ್ ಅಷ್ಟೇ, ರೈಟ್ ರೂಟ್ ಅಲ್ಲ. ನಂಗೆ ಇಲ್ಲಿ ಎಲ್ಲೋ ಬಂದಿರಂಗೆ ಅನ್ಸ್ತಿದೆಯಲ್ಲ. ಬಂದಿದ್ಯಾ ಅನ್ನಿಸ್ತಿದೆ ಏನು? ನಾನೇ ಕರ್ಕೊಂಡ್ ಬಂದಿದ್ದೀನಿ. ಎರಡು ರೋಡ್ ಇದೆ, ಲೆಫ್ಟ್ ಒಂದು ರೈಟ್ ಒಂದು. ಇಷ್ಟೊತ್ತು ಧೀರಜ್ ನಾನು ಯಾವಾಗ್ಲೂ ಲೆಫ್ಟ್ ಅಂತಿದೆ, ಈಗ ರೈಟ್ ಹೋಗ್ತೀನಿ. ರೈಟ್ ಹೋಗಬೇಡ ಮಾಡು. ಇಲ್ಲಿಂದ ಲೆಫ್ಟ್. ಯಾವುದು? ಇಲ್ಲಿ ಲೆಫ್ಟ್. ನಾನೇನೋ ಕೊಚ್ಚೆ ಕರ್ಕೊಂಡು ಹೋಗ್ತೀನಲ್ಲ ಅಂತ ಅನ್ಕೊಂಡೆ. ಕೊಚ್ಚೆಲ್ ಅಂತ ಆಗಿದ್ರೆ ಇವಳಿಗೆ ಇಲ್ಲೇ ಇಳಿಸಿ ಇವಳಿಗೆ ಕರ್ಕೊಂಡು ಹೋಗ್ತಿದ್ದೆ. ತೋಟ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೂ ಒಂದು ಲೆಫ್ಟ್ ರೈಟ್ ಇದೆ, ಇದ್ರಲ್ಲಿ ರೈಟ್. ಓಕೆ, ಏನಿಲ್ಲ, ಫಸ್ಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಮಾರ್ಚ್ ಪಾಸ್ಟೇ ಮಾಡಿಸ್ತಿದ್ದಾಳೆ ಇಂಡಿಪೆಂಡೆನ್ಸ್ ಡೇಗೆ. ಈಗ ನೆಕ್ಸ್ಟ್ ಲೆಫ್ಟ್ ಹೋಗ್ತೀವಿ. ಓಕೆ, ಹಂಗೆ ನೀವು ಕೆಸರು ಮೋಡ್ ರೋಡ್ ಅಲ್ಲಿ ಬಂದ್ಬಿಟ್ಟು ಲೆಫ್ಟ್ ರೈಟ್ ಅಷ್ಟೇ. ಓಕೆ ಓಕೆ ಓಕೆ. ನಿಮ್ ತೋಟ ಪಾವಗಡ ಕಡೆ ಇದೆಯಾ? ನಮ್ದೆಲ್ಲ ಪಾವಗಡ. ಕರ್ಕೊಂಡು ಹೋಗು. ನೋಡಿ ಗೈಸ್, ಕರ್ಕೊಂಡು ಹೋಗಲ್ಲ ತೋಟ. ನಿಜ ಕರ್ಕೊಂಡು ಹೋಗ್ತೀನಿ ಬಾ. ಅಲ್ಲಿ ಇಲ್ಲಿನ ಷಣ್ಮಾತ್ಮ ಏನ್ ಪಾವಗಡ ಷಣ್ಮಾತ್ಮ ಎಷ್ಟು ಫೇಮಸ್. ನನ್ ಪಾವಗಡದ್ದು ಇದ್ದಿದ್ಯಲ್ಲ, ಅದು ಯಾವ್ದದು ಕೋಟೆ ಇದೆಯಲ್ಲ, ಆ ಕೋಟೆಗೆ ಹೋಗಿದ್ದಾಗ ಶನಿವಾರನೇ ಹೋಗಿದ್ದೆ ಆಕ್ಚುಲಿ. ಅಲ್ಲಿ ಕೆಳಗಡೆ ಷಣ್ಮಾತ್ಮ ದೇವಸ್ಥಾನಕ್ಕೆ ಉದ್ದಕ್ಕೂ ಎಷ್ಟು ತುಂಬಾ ಜನ ಇರ್ತಾರೆ. ಐ ಥಿಂಕ್ ಅದು ಶ್ರಾವಣ ಟೈಮಲ್ಲೇ ಹೋಗಿದ್ದು. ಈ ವರ್ಷ ಅಲ್ಲ, 2-3 ವರ್ಷ ಹಳೇದು ಹೇಳ್ತಿರೋದು ಮಾತಿದು. ಎಷ್ಟು ಜನ ಇದ್ರು ಅಂದ್ರೆ ನೋಡಿ, ಇವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಿರೋರೆ. ಓಕೆ, ಸೊ ನಾವು ಲೆಫ್ಟ್ ಬಂದ್ವಿ, ಈಗ ಮತ್ತೆ ಇಲ್ಲಿ ಲೆಫ್ಟ್. ಇಲ್ಲಿ ಎರಡು ರೈಟ್ ಇಲ್ವಾ? ಇಲ್ಲ, ನನ್ನ ಜೀವನದಲ್ಲಿ ಬರೀ ಲೆಫ್ಟ್. ಇಲ್ಲಿ ಯಾವ್ದೋ ತೋಟ ಇದೆ. ಅಯ್ಯೋ, ಮಾವಿನ ಸೀಸನ್ ಅಲ್ಲಿ ಬಂದಿದ್ರೆ ಆರ್ಬೇಕಲ್ಲ ಆ ಕಡೆ ಎಲ್ಲಾದ್ರೂ ಇರ್ಬೇಕಲ್ಲ. ಈ ಕಡೆ ನೋಡಿ, ಈ ಕಡೆ ಇದು ಮೈನಿಂಗ್. ಆಕ್ಚುಲಿ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಇದನ್ನ ಫಸ್ಟ್ ತೋರಿಸಿದ ನನ್ನ ಫ್ರೆಂಡ್ ನನ್ನನ್ನು ಕಿಡ್ನಾಪ್ ಮಾಡ್ತವಳೆ ಅನ್ಕೊಂಡ್ಬಿಟ್ಟಿದೆ. ಕರೆಕ್ಟು. ಅದು ಏನಂದ್ರೆ ನಾನು ಆಕ್ಚುಲಿ ಆಂಕರಿಂಗ್ ಮಾಡ್ಬೇಕಾದ್ರೆ ಫಸ್ಟು ಸ್ಟಾರ್ಟಿಂಗ್ ಹೊಸ್ದಾಗ ಒಬ್ಳು ಹುಡುಗಿ ಬಂದ್ಲು. ಅವಳಿಗೆ ಸ್ವಲ್ಪ ಪ್ರಾಕ್ಟೀಸ್ಗೆ ಅಂತ ನನ್ನ ಜೊತೆ ಹಾಕಿದ್ರು. ಸೊ 1 ವೀಕ್ ನನ್ನ ಜೊತೆನೆ ಅವಳು ಕಲ್ತ್ಕೊಂತಿದ್ಲು. ಆವಾಗ ಲೈವ್ ಆದ್ಮೇಲೆ ಅಕ್ಕ ಟೈಮ್ ಇದೆ ಅಲ್ಲ, ಬನ್ನಿ ಇವತ್ತು ಸ್ಯಾಟರ್ಡೆ ಒಂದು ಟೆಂಪಲ್ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದ್ಲು. ಅವಳು ಹಿಂಗೆ ಕರ್ಕೊಂಡು ಬರ್ತಾ ಅವಾಗ ಬೇರೆ 1 ವಾರ ಅಷ್ಟೇ ಆಗಿತ್ತು ಅವಳನ್ನ ಪರಿಚಯ ಆಗಿ. ಇದೇನಪ್ಪ ಇಂಥ ಜಾಗ, ನಾನು ಸೀರಿಯಸ್ಲಿ ನಾನು ಕಿಡ್ನಾಪ್ ಮಾಡಿಸ್ತವಳೆ ಇವಳು ಅಂತ ಒಳಗಡೆ ಭಯ, ಜೀವ ಡಗಳಗಂತಿದ್ರು. ಸೊ ಇಲ್ಲಿ ರೈಟ್ ಹೋಗ್ಬೇಕು. ಇಲ್ಲಿ ಇರೋದೇ ರೈಟ್, ಹಳ್ಳಿಗೆ ಹೋಗ್ಬಿಡುತ್ತದು. ಸೊ ಜೀವ ಎಲ್ಲ ಡಗಳಗ ಅಂತಿತ್ತು. ಯಾವ ಊರಿಗೆ ಕರ್ಕೊಂಡು ಹೋಗ್ತಾಳಪ್ಪ, ಇದೇನು ಹಿಂಗೆ. ಅದರಲ್ಲೂ ಆ ಮೈನಿಂಗ್ ಎಲ್ಲ ನೋಡ್ಬಿಟ್ಟು ಭಯ ಆಗಿತ್ತು. ಅದೇನು ಭಯ ಇತ್ತು, ದೇವ್ರು ನೋಡಿದ ತಕ್ಷಣ 1 ಸೆಕೆಂಡ್ ಮಂಗ್ಮಾಯ. ಅಷ್ಟು ಸಕ್ಕತ್ತಾಗಿದೆ ದೇವ್ರು. ಅದು ಪಿಕಾಕ್ ಅಲ್ಲ, ಆ ಗದ್ದೆಗೆ ಯಾವ್ದು ಪ್ರಾಣಿಗಳು ನಾನು ಗದ್ದೆಗೆ ಯಾವ್ದು ಪ್ರಾಣಿ ಬರಬಾರ್ದು ಅಂತ ಹಾಕಿರೋದು ವೈಟ್ ಕಲರ್. ಊರ್ ಜಗಳ, ಸ್ಮಾಲ್ ಜಗಳ. ಹಳ್ಳಿ ಜಗಳ ನೋಡೋದೇ ಒಂಥರ ಖುಷಿ, ಸಕ್ಕತ್ತಾಗಿರುತ್ತೆ. ನೋಡಿ ಆ ಆಂಟಿ ಎಷ್ಟು ಚೆನ್ನಾಗಿ. ನಾನು ಎಲ್ಲವರು ಬಸ್ ತಗೊಂಡು ನಾವು ನಾವು ವಿಡಿಯೋ ಬೇರೆ ರೆಕಾರ್ಡ್ ಮಾಡ್ಕೊಂತಿದೀವಿ. ಬಚ್ಚಿಟ್ಕೊಂಡು ಹೊಡಿಯೋಕೆ ಏನಪ್ಪ ಮಾಡ್ಲಿ ಅಪ್ಪ ರಾಮ. ಅದೇ ಮಚ್ ಕಿತ್ಕೊಂಡ್ಬಿಟ್ಟು ಹಾರ್ಟ್ ಅನ್ನು ಡಾನ್ಸಲ್ಲಿ ಅಂತ ಡಾನ್ಸ್ ಮಾಡಿ. ನಂಗೆ ಇಲ್ಲಿ ಆಕ್ಚುಲಿ ಟ್ರಾವೆಲ್ ಮಾಡೋತಿರೋ ರೂಟ್ ಇಷ್ಟ ಆಗ್ತಿದೆ, ನಿಜ ಅಲ್ವಾ? ಚೆನ್ನಾಗಿದೆ. ಲೈಕ್ ಫುಲ್ಲು ಹಳ್ಳಿ ಥರ. ಯಾವುದೋ JCB ನನಗೆ ತಾಕೊಂಡು ಬರ್ತಿದೆ. ಸರಿಯಪ್ಪ, ಹೋಗಪ್ಪ ಹೋಗು. ಅದು ನಿನ್ನ ನೋಡಿ ಎದ್ರುಕೊಂತು, ನೀನು ಅದು ನೋಡಿ ಎದ್ರುಕೊಂಡು. ಅವರು ಫುಲ್ಲು ಬೇಲಿ ಒಳಗಡೆ ಹೋಗ್ಬಿಟ್ರು. ಅಣ್ಣ ಸ್ಮೈಲ್ ಮಾಡ್ಕೊಂಡು ಹೋಗ್ತಾವ್ರೆ. ಅವರು ಯಾರೋ ಇದು ನ್ಯೂಸ್ ಚಾನೆಲ್ ಅವ್ರು ಬಂದ್ರೇನೋ ಏನೋ ಅಂತ ಅನ್ಕೊಂಡ್ರು. ಇಲ್ಲಿ ಲೆಫ್ಟ್ ನೋಡು, ನಾನು ಹೇಳಿಲ್ವಾ ನನ್ನ ಲೈಫಲ್ಲಿ ಬರ್ರಿ ಲೆಫ್ಟ್ ಎಲ್ಲ ಹೋಗ್ತೀನಿ. ಐ ಥಿಂಕ್ ಓಕೆ ರೋಡ್ ಚಿಕ್ಕದು, ಕಾರ್ ಬರ್ತಿದೆ.
ಯಾವುದೋ ಮಣ್ಣಿನ ರೋಡ್ ಕಣೆ ಫುಲ್ಲು. ಹ್ಞೂ ಮಣ್ಣು ರೋಡೆ. ಫುಲ್ ಅಲ್ಲಿವರೆಗೆ ಮಣ್ಣ. ಹ್ಞೂ ಅಲ್ಲಿವರೆಗೂ ಹಿಂಗೆ. ಎಪ್ಪತ್ತಡಿ ಸ್ವಲ್ಪ ಮುಂದಕ್ಕೆ ಹೋಗ್ಬಿಡ್ತೀನಿ. ಕಾರ್ ಜೊತೆಗೆ ನಾನು ಹಾಕೊಂಡಿರೋದು ಸೈಡಿಗೆ. ಇಲ್ಲ ಸೊ ಕಾರಲ್ಲಿ ಬರ್ತಿರೋರು ತುಂಬ ಹುಷಾರು. ಕಾರಲ್ಲಿ ಬಂದರೆ ಸ್ವಲ್ಪ ಕಷ್ಟ ಇದೆ, ಬಟ್ ಮೈನ್ ರೋಡಿಂದ ನಾನು ಒಂದ್ಸರಿ ತೋರಿಸ್ತೀನಿ. ಅಂತ ಗಟ್ಟಿಯಾಗಿ ಕೂತ್ಕೋ ಕ್ಯಾಮ್ರಾ ಜೊತೆಗೆ. ನೀನ್ ಬಿದ್ರು ಪರವಾಗಿಲ್ಲ, ಫೋನ್ ಬೀಳ್ತೀಯ. ಯಪ್ಪ ನೋಡಿ ಗೈಸ್ ಎಂಥವು ನೀನು ಎಷ್ಟು ವರ್ಷ ನಮಗಾಗಲೇ ಇಷ್ಟು ವರ್ಷದ ಫ್ರೆಂಡ್ಶಿಪ್ಪಲ್ಲಿ ನೀನು ಬಿದ್ರು ಪರವಾಗಿಲ್ಲ. ಯಪ್ಪ ಇಳದ್ ನಡ್ಕೊಂಬಂದ್ಬಿಡ. ಇಲ್ಲ ಕಡೆ ನಿಜವಾಗ್ಲೂ ಯಪ್ಪ ಸ್ವಲ್ಪ ತೋರ್ಸು ಎಲ್ಲರಿಗೂ ಹೆಂಗಿದೆ ಅಂತ. ಇದು ಇಲ್ಲೆಲ್ಲ ಫುಲ್ಲು ಕೊಚ್ಚೆ ಇದೆ. ಆಯ್ತು ಅದೇ ನಿನ್ನೆ ರಾತ್ರಿ ಮಳೆ ಬಂತಲ್ಲ. ಹಾ ಮಳೆ ಬಂದಿರೋದ್ ಹಂಗಿದೆ, ಬಟ್ ಮಳೆ ಬರ್ಲಿಲ್ಲ ಅಂದ್ರೆ ಚೆನ್ನಾಗೇ ಇರುತ್ತೆ. ನಿಜವಾಗ್ಲೂ ದೇವ್ರೆ ಸಿಗಾಕೊಂಡ್ಬಿಟ್ರೆ ಕಷ್ಟ ಗುರು. ಇಲ್ಲ ಇಷ್ಟೇ ಮುಗೀತು ಕೊಚ್ಚೆ. ಇಲ್ಲಿ ನೋಡಿ ಯಾರೋ ಟ್ರಿಪ್ಸ್ ಹೋಗ್ತಿರೋರು ಇವರು ನೋಡ್ತಿದ್ದಾರೆ. ಹಾಯ್ ಮಾಡಿ. ಹಲೋ. ನಮ್ಮನ್ನ ನಿಜ ನ್ಯೂಸ್ ಅವ್ರೆ ಅನ್ಕೊಂಡ್ಬಿಟ್ಟವ್ರೆ. ರೋಡೆಲ್ಲ ಹಾಳಾಗಿದೆ ರೆಡಿ ಮಾಡಿ ಪ್ಲೀಸ್ ಅಂತವ್ರೆ. ನಾನು ಐ ಡಿ ಕಾರ್ಡ್ ತಂದಿಲ್ವಲ್ಲ ಧೀರಜ್. ತಂದಿದ್ರೆ ಮಸ್ತಾಗಿರ್ತಿತ್ತು. ನನ್ನ ಗಾಡಿಯಲ್ಲಿದೆ, ನನ್ನ ಗಾಡಿ ಅಲ್ಲೇ ಹಾಕ್ಸ್ಬಿಟ್ಟಲ್ಲ ನೀನು. ಮೇ ಬಿ ಗರ್ಭಗುಡಿವರೆಗೂ ಬಿಟ್ಬಿಡ್ತಿದ್ರೇನೋ ಅಲ್ಲ. ಬಿಡ್ತಾರೆ ಮೇಲ್ವರೆಗೂ ಬಿಡ್ತಾರೆ. ನಿಜವಾಗ್ಲೂ ಹಾ ಇನ್ನೆಷ್ಟು ದೂರ ಕಣೋ? ಇಲ್ಲಿಂದ ರೈಟ್. ಓಪ ರೈಟ್. ಸ್ವಲ್ಪ ಮುಂದೆ ಆಂಜನೇಯ ಆಂಜನೇಯ ಇರುತ್ತೆ ಎಲ್ಲೋದ್ರು. ಶನಿಮಾತ್ಮನ್ ದೇವಸ್ಥಾನದ ಹತ್ರ ಆಂಜನೇಯ ಇರುತ್ತೆ ಅಂತ ಕೇಳಿದೀನಿ, ನನಗೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಎಲ್ಲಿ ಇಲ್ಲಿ ರೈಟಾ? ಹಾ ಇಲ್ಲಿ ರೈಟ್. ಆ ಕಡೆ ಸೊ ಈ ಕಡೆ ಎಲ್ಲ ಹಿಂಗಿರುತ್ತೆ. ಇಲ್ಲ ಮೈನ್ ರೋಡ್ ಅಲ್ಲ, ಇದು ಊರೊಳಗಡೆ ಅಷ್ಟೇ. ಆ ಸೈಡ್ ಹೋಗ್ಬೇಕು. ನಾವು ಬಂದಿದ್ ರೂಟ್ ಅಲ್ಲಿ ಯಾವ್ದು ಕನೆಕ್ಟ್ ಆಗೋದಿಲ್ಲ. ಕರೆಕ್ಟ್ ಹೋಗ್ತಿದ್ಯಾ, ಆದ್ರೆ ಜೋರಾಗಿ ಹೋಗ್ಬೇಡ. ಮುಂದೆ ಒಂದು ದೊಡ್ಡ ಗುಂಡಿ ಇದೆ. ಅಯ್ಯಪ್ಪ ನೀನ್ ಗುಂಡಿ ಇನ್ನೂ ಸರಿ ಮಾಡ್ಸಿಲ್ವಾ? ಯಾಕಲ್ಲ ನೀನ್ ರೀಸೆಂಟ್ ಆಗಿ ಬಂದಿದ್ದ ಇಲ್ಲಿ? ಇಲ್ಲ ಅದಕ್ಕೆ ಗುಂಡಿ ಇದೆ ಅಂತ ಅನ್ಕೊಂಡಿದ್ಯಾ? ಇಲ್ಲ ಇದು ನಾನು ಹೇಳಿದ್ದು ನೋಡಿ. ಇಷ್ಟು ದೊಡ್ಡ ಗುಂಡಿ ಒಳಗಡೆ ಎತ್ತಾಕ್ಬಿಟ್ರೆ ನಾನು. ಗುಂಡಿ ಪಾತಾಳ ಕಡೆ. ಅದೇ ಪಾತಾಳ. ಇದು ಯಾವ್ದೋ ಹಿಲ್ ಸ್ಟೇಷನ್ ಬಂದ. ನಾನ್ ನಿಜ ಫಸ್ಟ್ ಟೈಮ್ ಬಂದಾಗ ನಾನು ಸೀರಿಯಸ್ಲಿ ಕಿಡ್ನಾಪ್ ಬಿಡು ಮಮತಾ ಇವತ್ತೇ ಲಾಸ್ಟ್ ಅನ್ಕೊಂಡ್ಬಿಟ್ಟಿದೆ. ನಾಯಿ ಊಟ ಹೆಂಗ್ ಸಿಗುತ್ತಿಲ್ಲಿ? ಇದಾವಲ್ಲ ಹಿಂಗ ಹತ್ತಿ 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 ನೆಕ್ಸ್ಟ್ ರೈಟ್. ಸ್ವಲ್ಪ ಮುಂದೆ ಹೋಗಿ ರೈಟ್. ಅದೇ ಟೆಂಪಲ್. ಓ ನಂಗೆ ಜ್ಞಾಪಕ ಬಂತು. ಇಲ್ಲಿ ನಾವು ಅಲ್ಲಿ ಹೋಗ್ಬಿಟ್ಟೆಲ್ಲ ಕೂತ್ಕೊಂಡಿದ್ವಲ್ಲ, ನೀನು ಅಲ್ಲಿ ಹೇಳ್ತಿದ್ದೆ ಏನು ಪಿಕಾಕ್ ಬಂದು ಡಾನ್ಸ್ ಆಡುತ್ತೆ ಅಂತ. ಪಿಕಾಕ್ ಎಲ್ಲ ಬರುತ್ತೆ. ಹೌದು ಬೆಳಗ್ಗೆ ಹೊತ್ತು ಬಂದ್ರೆ ಪಿಕಾಕ್ ಬರುತ್ತೆ, ಸಂಜೆ ಹೊತ್ತು ಇರುತ್ತೆ ಇಲ್ಲಿ. ಹಾ ರೈಟ್. ನೋಡಿ ಇಷ್ಟೊತ್ತು ಕಾಡಲ್ಲಿ ಬಂದಿದ್ದಲ್ಲ, ಈಗ ಗೊತ್ತಾಗುತ್ತೆ ನಿಮಗೆ ಹೆಂಗಿದೆ ಅಂತ. ಅಯ್ಯೋ ಜನ ಇದರ ಕಣೆ ಪರವಾಗಿಲ್ಲ ಇಷ್ಟೊಂದು ಜನ. ಎಸ್ ಓ ಇದೆ ಟೆಂಪಲ್. ಈಶ್ವರ ಸ್ವಾಮಿ ಸುಕ್ಷೇತ್ರ. ಓಕೆ ನಂಗೆ ಜ್ಞಾಪಕ ಇದೆ. ನಾವು ಇಲ್ಲೂ ಲಾಸ್ಟ್ ಟೈಮ್ ಬಂದಾಗೂ ಇಲ್ಲೇ ಪಾರ್ಕ್ ಮಾಡಿದ್ವಿ. ಎಸ್ ಅಂತೂ ಇಂತೂ ಎಷ್ಟೊಂದಾಯ್ತು ನಮ್ಮ ಮನೆಯಿಂದ ಇಲ್ಲಿಗೆ ಬರೋದು? ಹಾಫ್ ಆನ್ ಅವರ್ ಆಯ್ತಾ? ಹಾಫ್ ಆನ್ ಅವರ್ ಆಯ್ತಾ? ಯಪ್ಪ ಸುಸ್ತಾಗ್ಬಿಡ. ಧೀರಜ್ ಗಾಡಿ ಓಡಿಸಿ ಸುಸ್ತಾದ, ನಾನು ಫೋನ್ ಹಿಡ್ಕೊಂಡು ಸುಸ್ತಾನೆ. ನೀರು ಬೇಕಾ? ಈ ಊಟದ ಸ್ಮೆಲ್ ಬರ್ತಿದೆ ಕಣೆ, ಘಮ ರೆಕಾರ್ಡ್ ಮಾಡ್ತಿದ್ದೆ. ಸ್ಮೆಲ್ ಬರ್ತಿದೆ ಅಲ್ಲ. ನಾವು ಚಿಕ್ಕವರಿದ್ದಾಗ ಫಸ್ಟ್ ಅದೇ ಅಲ್ಲೋ ನೋಡಿದೆ. ಈಗಲೂ ಅದೇ ನೋಡ್ತೀನಿ. ನಾನು 2 ರೌಂಡಿಗೆ ಹೋಗೋಣ, ಸೆಕೆಂಡ್ ರೌಂಡ್ ಅಂತ ಎಷ್ಟೊಂದು ಸತಿ ಹೋಗ್ತೀನಿ ನಾನಂತೂ. ನೀರು ಬೇಕಾ? ತಡಿ ಕೊಡು, ನಾನು ಇಟ್ಕೊಳ್ತೀನಿ. ಸೊ ನಮ್ಮ ಮಮತಾ ಅವ್ರಿಗೆ ನೀರು ಕುಡಿತಿದ್ದಾರೆ. ಈಗ ನಾನೇ ರೀಸೆಂಟಾಗಿ ಥೈಲ್ಯಾಂಡಿಗೆ ಹೋಗಿ ಬಂದಿದ್ದಾರೆ ಮ್ಯಾಮು. ಏನೇನೆಲ್ಲ ಮಾಡಿದ್ರಿ ಮ್ಯಾಮ್ ಥೈಲ್ಯಾಂಡಿಗೆ ಹೋಗಿ? ಏನೇನು ನೋಡಿದ್ರಿ? ಏನೇನು ನೋಡಿದ್ರಿ? ಪರ್ಚೇಸ್ ಮಾಡಿದ್ರಾ ಹೊಸದು? ನಾನು ಹೋಗೋದೇ ಶಾಪಿಂಗ್. ಓಕೆ ಓಕೆ ಓಕೆ. ಶಾಪಿಂಗ್ ಹುಚ್ಚು. ಸೊ ಥೈಲ್ಯಾಂಡ್ಗೆ ಹೋಗಿ ಇನ್ನ ಮೊನ್ನೆ ಬಂದೆ. ಫುಲ್ಲು ಕೋರಲ್ ಐಲ್ಯಾಂಡ್ ಫುಲ್ ಟ್ಯಾನ್ ಆಗೋಗ್ಬಿಟ್ಟಿದೆ. ಈಗಲೂ ಟ್ಯಾನ್ ಆಗ್ತೀವಿ. ಬರಪ್ಪ ಒಳಗಡೆ ಹೋಗೋಣ. ಕುಡಿಲ್ ಬಾಟಲ್ ಇಟ್ಬಿಟ್ಟು. ನೀನು ಕ್ರಾಕ್ಸ್ ಹಾಕೊಂಡಿದ್ದೆ, ನಾನು ಕ್ರಾಕ್ಸ್ ಹಾಕೊಂಡು. ಯಾರು ಎತ್ಕೊಳಲ್ಲ ತಾನೆ? ರೀಸೆಂಟಾಗಿ ನಂಗೆ ಒಂದು ದೇವಸ್ಥಾನದಲ್ಲಿ ಕದ್ಬಿಟ್ರು ಕಣೆ, ಅದಕ್ಕೆ ಭಯ ನನಗೆ. ಇಲ್ಲಿ ಕಾಲು ತೊಳ್ಕೊಳಕಿದ್ದಾರೆ. ಇಲ್ಲಿ ಬೇಡ ಇಲ್ಲಿ ನೆಡು. ಇಲ್ಲಿ ಇದ್ರ ಹತ್ರನೇ ಇಟ್ಬಿಡೋಣ, ಗಾಡಿ ಹತ್ರನೇ ಇಟ್ಬಿಡೋಣ ಬಿಡು. ಇಲ್ಲಿ ನೋಡಲ್ಲಿ ಕೊಚ್ಚೆ ಆಗಿರೋದು ಎಷ್ಟಿದೆ. ಇಲ್ಲಿ ಕಾಲು ತೊಳಿಯೋಕ್ಕಿದೆ. ಓಕೆ ಇಲ್ಲಿ ಊಟ ನಡೆಯುತ್ತೆ. ಫಸ್ಟ್ ಊಟ ತೋರಿಸ್ಬಿಟ್ಟೆ ವ್ಯೂವರ್ಸ್ಗೆ, ದೇವಸ್ಥಾನ ತೋರ್ಸೋದ್ ಬದಲಾಗಿ. ಓಕೆ ಇಲ್ಲಿ ಎಲ್ಲಿ ಕೊಂಡ್ಕೊಳಕ್ಕಿದೆಯಾ? ಒಳಗಿದೆಯಾ? ಓಕೆ. ಸೊ ಇದು ಎಂಟ್ರೆನ್ಸು. ಇಲ್ಲಿ ಅಡ್ರೆಸ್ ಬರ್ತಿದ್ದಾರೆ. ಏನಂದರೆ
ಬೊಮ್ಮನಹಳ್ಳಿ ಕರೆಕ್ಟಾಗಿ ಗೊತ್ತಿದೆಯಾ ತಾನೇ? ಅಲ್ಲಿ ಏನೇನೋ ಮಧ್ಯದಲ್ಲಿದೆ ಅಂತ. ಓಕೆ, ಸೊ ಚೆನ್ನಾಗಿದೆ ಅಲ್ಲ, ಸಖತ್ತಾಗಿ ಕಾಣ್ತಿದೆ. ಆಕ್ಚುಲಿ ನಾವು ಸ್ಟಾರ್ಟಿಂಗ್ ಬಂದಾಗ ಇದೆಲ್ಲ ಏನೂ ಇರಲಿಲ್ಲ, ಬರೀ ದೇವಸ್ಥಾನ ಅಷ್ಟೇ, ದೇವ್ರು ಅಷ್ಟೇ ಇದ್ದಿದ್ದು. ಓಕೆ ಓಕೆ ಓಕೆ. 2-3 ಇಯರ್ಸ್ ಇಂದ ಆಗಿದೆ. ನಿಂಗೂ ತರಲಾ? ಹಾಂ, ತಗೋ. ಎಲ್ಲಿಂದ ತೊಗೊಂಡು ಬಂದೆ ಇದು? ಒಳಗಡೆ ಎಂಟ್ರಿ ಆಗುತ್ತೆ. ಓಕೆ, ಇಲ್ಲೇ ಮಾಡ್ತಾರಾ? 15 rupees ಈಚಾ ಅಥವಾ ಎರಡು ಸೇರಿ? ಈಚ್. ಓಕೆ ಓಕೆ. ಸೊ ಏನು ಬ್ರೀಡ್ ಮಾಡಿ? ಇದು ಎಳ್ಬತ್ತಿ. ಆಕ್ಚುಲಿ ಷಣ್ಮಹಾತ್ಮಂಗೆ ಎಳ್ಬತ್ತಿ ಹಚ್ಚಿದ್ರೆ ಏನೋ ಒಳ್ಳೇದು ಅಂತಾರೆ. ಮತ್ತೆ ನಮ್ಗೆ ಏನಾದ್ರು ಪಾಪಗಳಿದ್ರೆ, ಪಾಪ ಅಲ್ಲ ಓಕೆ, ಈ ಶನಿ ಏನಾದ್ರು ಕೂತಿದ್ರೆ ಅದೆಲ್ಲ ಇಳಿಯೋದು, ಏನಾದ್ರು ಹೇಳ್ತಾರೆ ನನಗೆ ಸರಿ ಗೊತ್ತಿಲ್ಲ. ಬಟ್ ಚಲೋ, ನೀವು ಹಾಕಿ ಫಸ್ಟು, ನಾವು ನೆಕ್ಸ್ಟ್ ಮಾಡ್ತೀವಿ. ಒಟ್ಟಿಗೆ ಫುಲ್ ಹಾಕ್ತಾರಾ? ಓಕೆ, ಸಿಂಗಲ್ ಇದೆ. ಹಾಂ ಹಾಂ. ಚೆನ್ನಾಗಿದೆ ಅಲ್ಲ, ಸಖತ್ತಾಗಿದೆ. ಹತ್ರ ಹೋಗಿ ನೋಡ್ಬೇಕು. ಹತ್ರ ತೋರಿಸ್ದಾಗ ಇನ್ನೂ ಸಖತ್ತಾಗಿರುತ್ತೆ. ಇಲ್ಲಿ ನವಗ್ರಹದಿದೆ. ಓಕೆ, ನನಗೆ ಬೀಳ್ತಿದ್ದೆ ಸರಿಯಾಗಿ. ಅದೊಂದು ಹೇಳೋಣ. ಇಲ್ಲೂ ನನಗೆ ಸಾಕ್ಷಾತ್ ದೇವ್ರೇ ಇದ್ದಾರೆ ಅಂತ ಅನಿಸ್ತಿದ್ಯಲ್ಲ ಯಪ್ಪ. ಹೆಂಗೆ ಈ ಕಡೆನಾ? ಎಲ್ಲರೂ ದರ್ಶನ ಮಾಡ್ಕೊಳ್ಳಿ, ಪ್ರೇ ಮಾಡ್ಕೊಳ್ಳಿ, ಏನೇನು ಬೇಕು ಅಂತ ಎಲ್ಲ ನೀವು ಕೇಳಿದೆಲ್ಲ ಸಿಗಲಿ ಹೀಗೆ ಅಂತ ನಾನು ಬೇಡ್ಕೊತೀನಿ. ಓಕೆನಾ? ಶಬರಿಮಲೆ ಮಾಡ್ದಂಗೆ ಮಾಡಿಬಿಟ್ಟಿದ್ದಾರೆ ಅಯ್ಯಪ್ಪ ಸ್ವಾಮಿದು ಫುಲ್ ಸ್ಟೇರ್ಸ್ ಎಲ್ಲ. ಇದು ಆಂಜನೇಯ. ಓಕೆ, ಆ್ಯಂಡ್ ಇವರು ಇಲ್ಲಿ ಬರ್ತಿಲ್ಲ. ಇಲ್ಲ, ಅದು ತಾಯಿ ಅಂತ ಅನಿಸುತ್ತೆ ಅದು. ಓಕೆ, ಪ್ರದಕ್ಷಿಣೆ ಹಾಕಕ್ಕೆ ಹೇಳಿದ್ದಾರೆ. ಇಲ್ಲಿ ಸ್ವಾಮಿಗಳು ವಾಸಸ್ಥಳ ಅಂತ ಹೇಳಿದ್ರು. UPS ರೂಮ್ ಅನ್ಸುತ್ತಿದ್ದು. ಇಲ್ಲಿ ಕೆಳಗೆಲ್ಲರೂ ಹೋಗ್ತಿದ್ದಾರೆ. ಸ್ವಾಮಿಗಳ ವಾಸಸ್ಥಳ ಅಂತ ಏನೋ ಹೇಳಿದ್ರು. ನಾವು ಹಿಂಗೆ ತಾನೇ ಬಂದಿದ್ದು. ಓಕೆ, ಹಂಗೆ ಬಂದಿದ್ದು. ಈ ಕಡೆ ಇದೆ, ಇಲ್ಲಿದೆ, ಇಲ್ಲಿ. ಇದು ಆ್ಯಕ್ಚುಲಿ ಏನು ಗೊತ್ತಾ ಧೀರಜ್? ಸೊ ಇಲ್ಲಿ ಯಾರೋ ಒಬ್ಬ ರೈತ ಇದ್ನಂತೆ. ಅವನ ಕನಸಲ್ಲಿ ಹಾವು ಬಂದ್ಬಿಟ್ಟು ಶನಿ ಮಹಾತ್ಮನ ದೇವಸ್ಥಾನ ಕಟ್ಸು ಅಂತ ಹೇಳಿ ಮಧ್ಯದಲ್ಲಿ ಎಚ್ಚರ ಆದಮೇಲೆ ಹಾವೇ ಕರ್ಕೊಂಡ್ಬಂದು ಈ ಜಾಗ ತೋರಿಸಿದ್ದಂತೆ. ಈ ಜಾಗದಲ್ಲೇ ನೀವು ದೇವಸ್ಥಾನ ಮಾಡಬೇಕು ಅಂತ. ಅವಾಗ ಮಾಡಿರೋ ದೇವಸ್ಥಾನ, ಅದಕ್ಕೆ ಈ ಹಾವನ್ನ
ಇದನ್ನ ನಾವು ಕೆಳಗಡೆ ನೋಡ್ಕೊಂಡು ಬಂದ್ವಲ್ಲ ಉತ್ತ, ಹಾಂ, ಅದನ್ನ ನೋಡೋಕ್ಕೆ ಮೇಲಿಂದನೂ ನೋಡ್ಬೋದು. ಓ ಓಕೆ. ಇಲ್ಲ ಓಕೆ, ಇಲ್ಲಿ ಓಕೆ ನೈಸ್, ಇಲ್ಲಿಂದನೂ ಕಾಣುತ್ತೆ. ನಾವೀಗ ದರ್ಶನ ಅಂತ ಮುಗಿಸ್ಕೊಂಡ್ವಿ. ಸೊ ನೆಕ್ಸ್ಟ್ ಪ್ರಸಾದ ತಿನ್ನೋಣ ಅಂತ ದಾಸೋಹ ಎಲ್ಲ ಥರ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮಗೆ, ಅಲ್ಲಿ ಹೋಗ್ತೀವಿ ನಾವು. ತಗೊಳಪ್ಪ, ಧೀರಜ್ ಟೈಮ್ ಬಂದೇ ಬಿಡ್ತು. ಪ್ರಸಾದ ಟೈಮ್. ನಾವ್ ಯಾವತ್ತು ಮೋಸ ಮಾಡೋಣ. ನನಗೆ ಗೊತ್ತಿತ್ತು ಧೀರಜ್ ಎಲ್ಲ ತುಂಬಾ ಬಿಲ್ಡಪ್ ಕೊಡ್ತಿದ್ದೀನಿ, ಇದೆಯಾ ಇಲ್ವಾ? ಹಾ, ಇಲ್ಲೂ ಧೀರಜ್ಜಿಗೆ ಫ್ರೆಂಡ್ ಸಿಕ್ಕಿದ್ರು. ಸೊ ನೋಡಿ, ಇಲ್ಲೆಲ್ಲ ಎಳ್ಳು ಬತ್ತಿ ಮಾಡ್ತಿದ್ದಾರೆ. ಎಳ್ಳು ಬತ್ತಿ ಮಾಡ್ತಿದ್ದಾರೆ ಅವರು. ಕಾಣ್ತೀನಿ. ಸೊ ಫಸ್ಟು ಪಾಯಸ ಕೊಟ್ಟಿದ್ದಾರೆ, ಬೂಂದಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಲ್ವಾ? ದೇವಸ್ಥಾನದ ಪ್ರಸಾದ ತಿನ್ನೋದು ಎಷ್ಟೊಂದು ದಿವಸ ಆದ್ಮೇಲೆ ತಿಂತೀವಿ. ಪಾಯಸ ಮತ್ತು ಬೂಂದಿ ಆಯಿತು. ನೆಕ್ಸ್ಟ್ ಪುಳಿಯೋಗರೆ ಮತ್ತು ಇದು ಬೀನ್ಸಿನ ಪಲ್ಯ ಕೊಟ್ಟಿದ್ದಾರೆ, ನೋಡೋಣ. ನೆಕ್ಸ್ಟು ರಸಮ್, ಸಾಂಬಾರು ಅನ್ಕೊತೀನಿ. ಸಾಂಬಾರು ಅನ್ನ. ಈಗ ಮಜ್ಜಿಗೆ ಕುಡಿಯೋದು. ಆಂಟಿ ಮಜ್ಜಿಗೆ. ಇಲ್ಲಿ ಏನು ಮೊಸರು ಕುಡಿತೀರ ಅಲ್ಲ, ಬೆಕ್ಕು ಕಣ್ಣು ಮುಚ್ಕೊಂಡು ಕುಡ್ದಂಗೆ ನೀನು ಮೊಸರು ಹಂಗೆ ಮಜ್ಜಿಗೆನ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನತ್ತಿಗೆ ಅಲ್ಲ, ನಿಜ ಹೇಳು ಅಂತ, ಮನೇಲಿ ಪಾತ್ರೆ ತೊಳಿತೀಯ ನೀನು? ನಿಜವಾಗ್ಲು ಆಂಟಿ ಕೇಳ. ಅಡುಗೆ ಮಾಡೋದು ಆಂಟಿ, ತೊಳೆಯೋದು ನೀನು. ಓಕೆ, ಪರವಾಗಿಲ್ಲ. ಹಂಗಾದ್ರೆ ನಾನೇನೋ ಜಸ್ಟ್ ಇಲ್ಲಿ ಮಾತ್ರ ತೊಳಿತಿದ್ದೀನೋ ಅಂತ ಅನ್ಕೊಂಡೆ. ನಾನು ಎಷ್ಟು ಶ್ರಮಜೀವಿ ಗೊತ್ತಾ? ಶ್ರಮಜೀವಿ. ನೆಲ ಒರೆಸ್ತೀನಿ, ಬಟ್ಟೆ ಹಾಕೊಂತೀನಿ. ನೋಡಿ, ನಾನು ಪಾತ್ರೆ ತೊಳಿತಿರೋದ್ರಲ್ಲೇ ಗೊತ್ತಾಗ್ತಿದೆ. ಇದೆಲ್ಲ ಇದಕ್ಕಿಂತ ಮುಂಚೆ ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತಾ ಅಥವಾ ನಾನ್ ಮಾಡ್ತಿರೋದು ನೋಡ್ಬಿಟ್ಟು ಕಲ್ತ್ಲು ಗೈಸ್? ಹೌದು, ಧೀರಜ್ ನೋಡಿ ಕಲ್ತ್ಕೊಂಡ್ರು. ನಂದು ಆಕ್ಚುಲಿ ರೆಕಾರ್ಡ್ ಮಾಡ್ಬೇಕು. ನಾನು ಯೂಶ್ವಲಿ ಕೆಲಸ ಮಾಡಲ್ಲ, ತುಂಬಾ ರೇರ್ ಆಗಿ ಮಾಡೋದು ನನ್ನ ಮನೆಯಲ್ಲೂ ಕೆಲಸ. ಪಾಪಚ್ಚಿ, ನಮ್ಮ ಮಮ್ಮಿ, ನಮ್ಮ ಆಂಟಿ ಬಾಟ್ಲಿಗೆ ನೀರು ತುಂಬಿಕೊಡ್ತಾರೆ ಅಂದ್ರೆ ಕೆಲಸ ಇನ್ನೆಲ್ಲ ಮಾಡ್ತಾರೆ. ನನ್ನ ಪಾಕೆಟಿಗೆ ಖರ್ಚಿಪ್ಪು ಪಾಪ ಅವರೇ ಇರ್ತಾರೆ. ಅಷ್ಟು ನಮ್ಮಮ್ಮ ನಂಗೆ ನೋಡ್ಕೊಂತಿರೋದು ಫುಲ್ಲು. ಇನ್ನ ಬೇಬಿ ಧೀರಜ್ ನೀನು. ಇದನ್ನ ಪ್ರೆಸ್ ಮಾಡೋಕ್ಕೆ ಶಕ್ತಿ ಇಲ್ಲ. 1 ನಿಮಿಷ ತಡಿ, ಮಾಡ್ಲಾ ಬಿಡು. ಯಪ್ಪ, ನನಗೆ ಅದನ್ನ ಪ್ರೆಸ್ ಮಾಡೋ ಅಷ್ಟೇ ಶಕ್ತಿ ಇಲ್ಲ. ನಮ್ಗೆಲ್ಲರಿಗೂ ಹಿಂಗೆ ಆಗ್ಬಿಟ್ಟಿದೆ ಬಿಡು, ನಮ್ಮ ಜನ್ರೇಷನ್ಗೆ. ಏನು ಅಷ್ಟೊಂದು ಕೆಲಸ ಮಾಡಲ್ವಲ್ಲ ನಾವುಗಳು, ಕೂತಿರೋ ಕೆಲಸ ಮಾಡ್ತೀವಿ. ಸೊ ಅದರಿಂದ ಹಂಗಾಗ್ಬಿಡುತ್ತೆ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಕ್ಬೋದು. ಓಕೆ, ನೈಸ್. ಅಲ್ಲೊಬ್ರು ನನ್ನ ಫಾಲೋವರ್ಸ್ ಸಿಕ್ಕಿದ್ರು, ಅವರು ವೀಡಿಯೋಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಇಲ್ಲಿಂದ ವಿಡಿಯೋ ತೆಗಿತಿದ್ದೀರಾ ಅಂತ ಹೇಳಿದ್ರು. ಹ್ಞೂ ಅಂತ ಹೇಳಿದೆ. ಆ ಕಡೆ ಅದೇನೋ ಆ ಕಡೆ ನೋಡೋಣ ಹೋಗ್ಬಿಟ್ಟು, ಚೆನ್ನಾಗಿರುತ್ತೆ ಸೀರೀಸ್. ನಡಿಯಪ್ಪ, ಅವರು ಏನೋ ಹಾಡಾಡ್ತಿದ್ರು, ಮಾತಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಮಸ್ಕಾರ. ಸರ್, ಇದು ದೇವಸ್ಥಾನದ್ದು ಮಹಿಮೆ ಹಾಗೂ ಹಿಸ್ಟ್ರಿ ಏನಾದರೂ ಹೆಂಗಿಲ್ಲಿ ಸ್ಥಾಪನೆ ಆಯಿತು ಎಲ್ಲ ಅದ್ರ ಬಗ್ಗೆ ಒಂಚೂರು ಹೇಳಿ. ಈ ದೇವಸ್ಥಾನ ಮೊದಲು ಇದೆಲ್ಲ ಕಲ್ಲುಗುಟ್ಟೆ, ದೊಡ್ಡ ಕಲ್ಲು ಇದು.
ದೊಡ್ಡ ದೊಡ್ಡ ಕಲ್ಲಾದರೆ ಇಲ್ಲಿ ನಮ್ಮ ಜನಾರ್ದನ್ ಸ್ವಾಮಿಗಳು ಏನು ಇವಾಗ ಅವರು, ಆಮೇಲೆ ಇನ್ನೊಬ್ಬರು ದಿವಂಗತರು ಇದ್ದರು ರಂಗಸೋಮಣ್ಣವರು ಅಂತ, ಓಕೆ. ಅವರಿಬ್ಬರು ಇದ್ದಾಗ ಅವ್ರ ಕನಸಿನಲ್ಲಿ, ರಂಗಸೋಮಣ್ಣವ್ರ ಕನಸಿನಲ್ಲಿ ನಾನು ಇಲ್ಲಿದ್ದೀನಿ, ನನ್ನ ತಗೊಂಬಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅವ್ರ ಕನಸಿನಲ್ಲಿ ಸ್ವಾಮಿ ಹೇಳ್ದಂಗೆ. ಓಕೆ. ಇವರು ಎಲ್ಲ ಹುಡುಕಿದ್ರು, ಈ ಬೆಟ್ಟ ಎಲ್ಲ ಕಲ್ಲು ಎಲ್ಲೂ ಕಾಣಲಿಲ್ಲ. ಕೊನೆಗೊಂದು ದಿವಸ ಒಂದು ಕಲ್ಲಿನ ಮೇಲೆ ಕೂತಿದ್ದಾಗ ಇವ್ರು ಜನಾರ್ದನ್ ಸ್ವಾಮಿಗಳು ಮತ್ತು ರಂಗಸ್ವಾಮಿಗಳು ಒಂದು ಸರ್ಪ ಬಂದು ಅವ್ರ ಎದುರುಗಡೆ ನಿಂತ್ಕೊಂಡಂಗೆ, ಇದೇನು ಸರ್ಪ ನಿಲ್ತಲ್ಲ ಅಂತ ಅದ್ರ ಹಿಂದೆಗಡೆ ಹೋಗಿದ್ಗೆ ಒಂದು ಕಟ್ಟೆ ಒಳಗೆ ಇಲ್ಲೇನು ಸ್ವಾಮಿ ಪ್ರತಿಷ್ಠಾಪನೆ ಮಾಡೋರು ಇವರು ಆ ಕಟ್ಟೆ ನೀರಿನೊಳಗೆ ಮಲಗಿದ್ರು. ಮಲಗಿದ್ದಾಗ ಇದೆಲ್ಲ ಪೂರ್ತಿ ಕಲ್ಲು, ದೊಡ್ಡ ದೊಡ್ಡ, ನಾವು ಕಂಡಂಗೆ ದೊಡ್ಡ ದೊಡ್ಡ ಕಲ್ಲು ಈ ಥರ ಇದೆಯಲ್ಲ, ಇದೆಲ್ಲ ಬಂಡೆ ದೊಡ್ಡ ಕಲ್ಲು, ಇದು ಹೆಂಗೆ ಪ್ರತಿಷ್ಠಾಪನೆ ಮಾಡೋದು ಅಂತ ಅವ್ರು ಯೋಚನೆ ಮಾಡಿದಾಗ ಅದನ್ನು ಸುಮಾರು ವರ್ಷಗಳ ಕಾಲ ಅದನ್ನು ಎತ್ತಕ್ಕಾಗ್ದಲೇ ಸ್ವಾಮಿ ಎಲ್ಲರನ್ನೂ ಭಕ್ತಾದಿಗಳಿಗೆಲ್ಲ ಒಳ್ಳೇದು ಮಾಡಿ, ಅಲ್ಲೇ ಕಟ್ಟೆ ಒಳಗಡೆ ಇದ್ದನಾಗೆ ಸುಮಾರು ಭಕ್ತಾದಿಗಳಿಗೆಲ್ಲ ಒಳ್ಳೇದು ಮಾಡಿ ಕಟ್ಟೆ ಒಳಗೆ ಸುಮಾರು ವರ್ಷ ಪೂಜೆ ಮಾಡಿಸ್ಕೊಂಡಿದ್ದು. ಕೊನೆಗಾಲದಲ್ಲಿ ಭಕ್ತಾದಿಗಳ ಸಹಾಯದಿಂದ ಇದೇ ಜನಾರ್ದನ್ ಸ್ವಾಮಿಗಳು, ರಂಗಸ್ವಾಮಿಗಳು ಎಲ್ಲ ಇದನ್ನು, ಈ ಕಲ್ಲು ಬಂಡೆಗಳನ್ನೆಲ್ಲ ಸ್ವಲ್ಪ ಅರಗು ಮಾಡಿ ನಾವು ಬಂದಾಗ ಇದೇನಿದೆಯೋ 15 ಅಡಿ ಗರ್ಭಗಂಟ್ಲು ಬಾಗಿಲಿರೋದು, ಸ್ವಾಮಿಯವರು ಇರೋದು 12 ಅಡಿ. ಸ್ವಾಮಿ ಒಳಗಡೆ ಇರೋದು 12 ಅಡಿ, ಪೀಠ ಸೇರಿ ಮತ್ತು ಗರ್ಭದಂಕ್ಳು ಬಾಗಿಲಿರೋದು 15 ಅಡಿ. ಇಷ್ಟು ಜಾಗ ಮಾತ್ರ ಕಲ್ಲನ್ನು ಎಲ್ಲ ಸಮ ಮಾಡಿ, ಜಾಗ ಸಮ ಮಾಡಿ ಭಕ್ತಾದಿಗಳ ಸಹಾಯದಿಂದ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ರು. ನಾವು ಅದೇ ವರ್ಷಗಳಲ್ಲಿ ಒಂದು ಶಾಮಿಯಾನ ಇಟ್ಕೊಂಡು ಕತೆ ಪ್ರಾರಂಭ ಮಾಡಿದ್ವಿ. ಅವತ್ತಿನಿಂದ ಇಲ್ಲಿವರೆಗಾಗೂ ಭಗವಂತನ ಪ್ರೇರಣೆ, ಯಾರು ಅನ್ನದಾನ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಪ್ರತಿ ವಾರ ಎಷ್ಟು ರೇಷನ್ ಅವ್ರಿಗೇನು ಒಳ್ಳೇದಾಗ್ತದೋ ಭಕ್ತಾದಿಗಳಿಗೆ ಯಾರೂ ಹೇಳಲ್ಲ ಕೇಳಲ್ಲ, ಅವರೇ ಭಕ್ತಾದಿಗಳು ಬಂದು ನಾವು ಅನ್ನದಾನ ಮಾಡ್ತೀವಿ ಅಂತ ಪ್ರತಿ ದಿವಸನೂ ಅನ್ನದಾನ ನಡೀತಲೇ ಇದೆ. ಈಗಲೂ ಅನ್ನದಾನ ನಡೀತಲೇ ಇದೆ. ಅವತ್ತಿನಿಂದ ಈಚೆಗೆ ಇವತ್ತಿನವರೆಗಾಗೂ ಏನು ಯಾವ ದೇವಸ್ಥಾನಗಳಲ್ಲೂ ಇಷ್ಟು ಕಡಿಮೆ ಖರ್ಚಿನೊಳಗೆ ದೇವ್ರ ಪೂಜೆ ಆಗಲಿ, ಒಂದು ಅಭಿಷೇಕ ಆಗಲಿ, ಹೂವಿನ ಅಲಂಕಾರ ಆಗಲಿ, ಇಷ್ಟು ಕಡಿಮೆ ಖರ್ಚಿನೊಳಗೆ ಭಕ್ತಾದಿಗಳಲ್ಲಿ ಯಾವ ದೇವಸ್ಥಾನಗಳಲ್ಲೂ ಮಾಡೋಕ್ಕಾಗಲ್ಲ. ನೋಡಿ ದೇವ್ರು ಎಷ್ಟು ಉದ್ದ ಇದೆ, ಹೂವು ಎಷ್ಟು ಬೇಕಾಗುತ್ತೆ ದೇವ್ರಿಗೆ ಅಂತ ನಿಮಗೆಲ್ಲ ಗೊತ್ತಾಗ್ಬೋದು. ಆ ಭಕ್ತಾದಿಗಳು ಎಷ್ಟು ಕೊಡ್ತಾರೋ ಅಷ್ಟರೊಳಗೆ ಅಭಿಷೇಕ ಮಾಡೋದು, ಹೂವಿನ ಅಲಂಕಾರ ಮಾಡೋದು, ಆಮೇಲೆ ಅನ್ನದಾನ ಮಾಡೋದು, ಪ್ರಸಾದ ವಿನಿಯೋಗ ಮಾಡೋದು, ನವಗ್ರಹ ಪೂಜೆ ಮಾಡಿಸೋದು, ಆಮೇಲೆ ವಿವಾಹ ಮಾಡಿಸೋದು. ನಮಗೆ ಬಡತನ ಇದೆ, ನಮ್ಮ ಮಗಳು ಮದುವೆ ಮಾಡ್ತೀವಿ ಅಂದಾಗ ಬನ್ನಿ ನೀವು ಎಷ್ಟು ಕೊಡ್ತೀರಾ ಕೊಡಿ, ನಾವು ಅಷ್ಟರೊಳಗೆ ವಿವಾಹ ಮಾಡಿಸ್ಕೊಡ್ತೀವಿ ಅಂತ ಅದೇ ಥರ ಎಲ್ಲ ಕಾರ್ಯಗಳು ಇವ್ರು ಮಾಡ್ಕೊಂಡು ಹೋಗ್ತಾವ್ರೆ. ಒಂದು ಟ್ರಸ್ಟ್ ಬೇರೆ ಮಾಡ್ಕೊಂಡವ್ರೆ ಸ್ವಾಮಿದು. ಸಿದ್ಧಗಿರಿ ಶನೇಶ್ವರ ಸ್ವಾಮಿ ಅಂತ ಸ್ವಾಮಿ ಇಡೀ ಕರ್ನಾಟಕದೊಳಗೆ ಹೆಸರು ಮಾಡಿ ಎಲ್ಲ ಭಕ್ತಾದಿಗಳನ್ನೂ ಸಹ ಭಗವಂತ ಕಾಪಾಡ್ತಾವನೆ ಈ ಸ್ವಾಮಿ. ಆಮೇಲೆ ಎಲ್ಲ ಪೂಜೆ, ಒಂದು ವಾಹನ ಪೂಜೆ ಆಗಲಿ ಯಾವುದಕ್ಕೆ ಆಗಲಿ, ಒಂದು ಜಾಸ್ತಿ ಹಣ ಇಸ್ಕೊಳ್ದಲೆ ಕಡಿಮೆ ಹಣದಲ್ಲಿ ದೇವಸ್ಥಾನದೊಳಗೆ ಪೂಜೆ ಕೈಂಕರ್ಯ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಅಷ್ಟೇ ಅಲ್ಲ, ಸ್ವಾಮಿ ನಮಗೆ, ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ, ನನ್ನ ಮಗನಿಗೆ ಸರ್ಕಾರಿ ಕೆಲಸ ಸಿಕ್ತು. ಇವತ್ತು ಅವನಿಗೆ ಪ್ರಮೋಷನ್ ಆಗಿದೆ, ಮ್ಯಾನೇಜರ್ ಕೆಲಸ. ಈ ಸ್ವಾಮಿಯಿಂದಲೇ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ದು. ಮತ್ತು ನನ್ನ ಮಗಳಿಲ್ಲೆಲ್ಲ ಅವರೇ ಫಾರ್ಮಸಿ ಮಾಡ್ತಾವಳೆ. ಆ ಫಾರ್ಮಸಿ ಗೌರ್ಮೆಂಟ್ ಸೀಟ್ ಸಿಗಲೇಬೇಕು ಅಂತ ಹೇಳಿ ನಾನು ಅರ್ಸ್ಕೊಂಡಿದ್ದೆ, ಗೌರ್ಮೆಂಟ್ ಸೀಟ್ ಸಿಕ್ತು. ನಾವು ಹರಕೆ ಮಾಡ್ಕೊಂಡಿದ್ದು, ಹರಕೆ ತೀರ್ಮಾನ ಮಾಡಿದ್ದು. ಅಷ್ಟೇ ಅಲ್ಲ, ನನ್ನ ಮಗನಿಗೆ ಇಲ್ಲಿ ಹಾಸ್ಟೆಲ್ ಒಳಗೆ ಬಿಸಿನೀರು ಇಕ್ಕೊಂಬಿಟ್ಟು 60% ಬರ್ನ್ ಆಗಿತ್ತು. 60% ಬರ್ನ್ ಆಗಿದ್ದನ್ನ ನಾವು ಇಲ್ಲಿ ಬಂದು ಹರಕೆ ಒಪ್ಕೊಂಡು ಒಂದೇ ತಿಂಗಳೊಳಗೆ ಅದು ಮಚ್ಚೆ ಎಲ್ಲ ಹೋಗೋ ರೀತಿ ನೀನು ವಾಸಿ ಮಾಡಿದ್ರೆ ನಾನು ಅವನು ಕರ್ಕೊಂಬಂದು ಅಭಿಷೇಕ ಮಾಡಿಸಿ ಅನ್ನದಾನ ಮಾಡಿ ಇಷ್ಟೆಲ್ಲ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ನಾನು ಹರಿಸ್ಕೊಂಡಿದ್ದೆ. 30 ದಿವಸದೊಳಗೆ ಮೈ ಮೇಲೆ ಒಂಚೂರು ಮಚ್ಚೆ ಇಲ್ದಂಗೆ ಭಗವಂತ ಆಶೀರ್ವಾದ ಮಾಡಿದೆ. ಅವ್ನು ಕರ್ಕೊಂಬಂದು 30 ದಿವಸದೊಳಗೆ ನಾವು 60% ಬರ್ನ್ ಆಗಿದ್ದು. ಇವತ್ತು ಮೈ ಮೇಲೆ ಒಂಚೂರು ಮಚ್ಚೆ ಇಲ್ಲ. ಅಂದರೆ ಏನೂ ಇಲ್ಲ, ಅವ್ರು ಇಂಥ ಹರಕೆ ಕೊಡಿ ಅಂತ ಏನೂ ಕೇಳಲ್ಲ. ನಮ್ಮ ಕೈಗೆ ಮಂಗಳಾರತಿ ತಟ್ಟೆ ಕೊಡ್ತಾರೆ. ಮಂಗಳಾರತಿ ತಟ್ಟೆ ಕೊಡ್ಕೊಂಡಾಗ ನೀವೇನು ಬೇಡ್ಕೊತೀರ ಬೇಡ್ಕೊಳ್ಳಿ, ನೀವೇನು ಕೊಡೋಕ್ಕಾಗುತ್ತೋ ನಿಮ್ಮ ಮನಸ್ಸಿನೊಳಗೆ ಅನ್ಕೊಳ್ಳಿ. ನಿಮ್ಗೆ ಒಳ್ಳೇದಾದರೂ ಮಾತ್ರ ಹರಕೆ ಕೊಡಿ, ನೀವು ಒಪ್ಕೊಂಡಿರೋದನ್ನ. ಇಲ್ಲ ಬೇಡ ಅಂತ ಹೇಳ್ತಾರೆ. ನಾವು ಮಂಗಳಾರತಿ ತಟ್ಟೆ ಹಿಡ್ಕೊಂಡು ನಾವೇ ಕೇಳ್ಕೊಳ್ಳೋದಷ್ಟೇ. ಅವ್ರು ನೀವು ಹರಕೆ ಇಷ್ಟು ಮಾಡ್ಕೊಳ್ಳಿ, ಹಣ ಕೊಡಿ, ಏನು ಕೇಳಲ್ಲ ಅವ್ರಿಗೆ. ಇಲ್ಲಿ ಟ್ರಸ್ಟ್ನವ್ರು ಯಾರೂ ಅಷ್ಟೇ ಏನೂ ಕೇಳಲ್ಲ. ನಾವು ನಮ್ಮ ಬುದ್ಧಿಯಿಂದ ನಾವಿಷ್ಟು ಕೊಡ್ತೀವಿ, ನಾವು ಹಿಂಗೆ ಮಾಡ್ತೀವಿ, ಅಂದಾನ ಮಾಡಿಸ್ತೀವಿ, ಕತೆ ಮಾಡಿಸ್ತೀವಿ ಅಂತ ನಾವು ಒಪ್ಕೊಂಡು ಅವ್ರು ಒಳ್ಳೇದಾದ್ರೂ ಮಾತ್ರ ಮಾಡ್ಕೊಂಡು ಹೋಗೋದು. ಪ್ರತಿ ಶನಿವಾರಕ್ಕೂ, ಶ್ರಾವಣ ಶನಿವಾರಕ್ಕೂ ಇಲ್ಲಿ ಏನು ವಿಶೇಷತೆ ಇರುತ್ತೆ ಸ್ಪೆಷಲ್? ಶ್ರಾವಣ ಶನಿವಾರಕ್ಕೂ ಪ್ರತಿ ಶನಿವಾರಕ್ಕೂ ಏನು ವಿಶೇಷ ಅಂದರೆ, ಶ್ರಾವಣ ಶನಿವಾರದಲ್ಲಿ ತುಂಬ ಜನ ಇರ್ತಾರೆ. ಅವರು ಏನು ಶ್ರಾವಣ ಅಂತ ಕಾಯ್ತಾ ಇರ್ತಾರೆ. ಅವರು ಶ್ರಾವಣ 30 ದಿವಸ ಬಹಳ ಭಕ್ತಾದಿಗಳು ಶುದ್ಧತೆಯಿಂದ ಇರ್ತಾರೆ. 30 ದಿವಸ ಭಗವಂತನ ಸೇವೆ ಮಾಡೋಕ್ಕೋಸ್ಕರನೇ ಶ್ರಾವಣದಲ್ಲಿ ಕಾಯ್ತಾ ಇರ್ತಾರೆ.
ಪ್ರತಿ ಬೇರೆ ದಿವಸನೂ ಏನು ಕಡಿಮೆ ಇರಲ್ಲ, ಜನಗಳು ಬಂದು ಹೋಗ್ತಾ ಇರ್ತಾರೆ. ಶ್ರಾವಣ ಮಾತ್ರ ಕರ್ನಾಟಕದಾದ್ಯಂತ ದೂರದಿಂದ ಬಂದು ಶ್ರಾವಣ ಶನಿವಾರ ಅವೆಲ್ಲ ಕೈಂಕರ್ಯಗಳು ನಡ್ಕೊಂಡು ಹೋಗ್ತವೆ. ಇವು ಪ್ರತಿ ಶನಿವಾರನೂ ತುಂಬ ಅನ್ನದಾನ, ಬೆಳಿಗ್ಗೆ ಪ್ರಾರಂಭ ಮಾಡಿದ್ರೆ ಇನ್ನು ರಾತ್ರಿ 10 ಗಂಟೆ ತನಕನೂ ಅನ್ನದಾನ ನಡೀತಲೇ ಇರ್ತದೆ. ಟೈಮಿಂಗ್ಸ್ ಏನಾದರೂ ಇದೆಯಾ ದೇವಸ್ಥಾನದ್ದು ಪ್ರತಿದಿನಕ್ಕೆ? ಬೆಳಿಗ್ಗೆ 7ವರೆಗೆ ಪ್ರಾರಂಭ ಆಗುತ್ತೆ, ಇನ್ನು ರಾತ್ರಿ 8ವರೆ ತನಕ ಪೂಜೆ ನಡೀತಲೇ ಇರ್ತದೆ. ಇವ್ರು ಅಷ್ಟೇ ಅಲ್ಲ, ಎಲ್ಲ ಜಾತ್ರೆಯಲ್ಲೂ ಸಹ ಇವಾಗ ಭಕ್ತಾದಿಗಳು ಕೊಟ್ಟಿರ್ತಾರಲ್ಲ ರೇಷನ್ನು, ತರಕಾರಿ ಆಗಲಿ ಇನ್ನೊಂದಾಗಲಿ ಕೊಟ್ಟಿರ್ತಾರಲ್ಲ, ಅವು ಉಳ್ತೋಗ್ಬಾರ್ದು ರೇಷನ್ನು ಭಕ್ತಾದಿಗಳು ಕೊಟ್ಟಿದ್ದು ಅಂತ. ಈಗ ಜಾತ್ರೆಗಳು ಇದೆಯಲ್ಲ, ನಮ್ಮ ಸಿದ್ಧಲಿಂಗೇಶ್ವರ ಜಾತ್ರೆ ಇದೆಯಲ್ಲ ಯಡಿಯೂರು, ಆ ಜಾತ್ರೆಯಲ್ಲಿ ಇಲ್ಲಿಂದ ಆಹಾರವನ್ನು ತಯಾರು ಮಾಡ್ಕೊಂಡು ಆ ದಾಸೋಹ ಯಡಿಯೂರು ಜಾತ್ರೆಯಲ್ಲಿ ಎಷ್ಟು ಜನ ಇರ್ತಾರೋ, ಲಕ್ಷ ದೀಪೋತ್ಸವ ತೇರಕ್ಕೆ ಎಷ್ಟು ಜನ ಇರ್ತಾರೋ ಅವ್ರಿಗೆಲ್ಲ ವೆಹಿಕಲ್ನಲ್ಲಿ ನಿಲ್ಸ್ಕೊಂಡು ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಮಾಡಿದ್ರೆ ಸಾಯಂಕಾಲ 5:30-6 ಗಂಟೆ ತನಕನೂ ಅನ್ನದಾನ ಮಾಡ್ತಲೇ ಇರ್ತಾರೆ. ಅವ್ರು ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಈ ಧಾನ್ಯ ಎಲ್ಲ ಉಳ್ತೋಗ್ಬಾರ್ದು, ಬೇರೆಯವ್ರಿಗಾರ ಉಪಯೋಗ ಆಗಲಿ, ಅನುದಾನಕ್ಕಾರ ಉಪಯೋಗ ಆಗಲಿ ಅಂತ ಇಲ್ಲ ಅನ್ನದಾನ ಆಗದಲ್ಲೇ ಬೇರೆ ಜಾತ್ರೆಗಳಲ್ಲೂ ಸಹ ಈ ಟ್ರಸ್ಟ್ನೊಳಗೆ ಈ ದೇವ್ರ ಹೆಸರು ಮೇಲೆ ಅನ್ನದಾನ ಮಾಡ್ತಾರೆ. ಈ ದೇವಸ್ಥಾನದ ಜಾತ್ರೆ ಯಾವಾಗ ನಡೆಯುತ್ತೆ? ಈ ದೇವಸ್ಥಾನ ಶಿವರಾತ್ರಿ ಜಾಗರಣೆ, ಶಿವರಾತ್ರಿ, ಆಮೇಲೆ ಲಕ್ಷ ದೀಪೋತ್ಸವ, ಆಮೇಲೆ ನವರಾತ್ರಿ ಅಂತ ಬರುತ್ತೆ. ನವರಾತ್ರಿಯಲ್ಲೂ ಚೆನ್ನಾಗಿ ನಡೀತದೆ. 2 ಜಾತ್ರೆ ಅತ್ಯುನ್ನತವಾಗಿ ಎಲ್ಲ ಸಂಪೂರ್ಣವಾಗಿ ಇಲ್ಲೆಲ್ಲ ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ, ವೆಹಿಕಲ್ ನಿಲ್ಸಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಸೇರ್ತಾರೆ ಲಕ್ಷ ದೀಪೋತ್ಸವಕ್ಕೆ. ಎಲ್ಲ ಪೂರ್ತಿ ಎಲ್ಲ ಲಕ್ಷ ದೀಪೋತ್ಸವ, ಬೆಟ್ಟದ ಮೇಲೆಲ್ಲ ಲಕ್ಷ ದೀಪೋತ್ಸವ ಮಾಡ್ತಾರೆ. ಸರ್, ಈ ದೇವಸ್ಥಾನಕ್ಕೆ ಬರೋಕ್ಕೆ ನಾವು ಬಂದಿರೋ ದಾರಿ ಆ್ಯಕ್ಚುಲಿ ಸ್ವಲ್ಪ ಕಷ್ಟದಿಂದ ಬಂದ್ವಿ. ಸುಲಭವಾಗಿ ಯಾವುದಾದ್ರೂ ದಾರಿ ಇದ್ರೆ ಹೇಳ್ತೀರಾ ನಮ್ಗೆ? ಸುಲಭವಾದ ದಾರಿ ಏನಿಲ್ಲ. ಕ್ಯಾತ್ಸ್ ಅಂದ್ರೆ ಟೋಲ್. ತುಮಕೂರು ಕಡೆಯಿಂದ ಬಂದ್ರೆ ಟೋಲ್ ನೇರದೊಳಗೆ ರೈಟಿಗೆ ಟರ್ನ್ ಆದ್ರೆ ಸೀದಾ ಸಿದ್ಧಗಿರಿ ಶನಿದೇವ್ರ ದೇವಸ್ಥಾನಕ್ಕೆ ಬರ್ತದೆ. ಬೆಂಗಳೂರು ಕಡೆಯಿಂದ ಬಂದ್ರೆ ಲೆಫ್ಟ್ ಟೋಲ್ ನೇರದೊಳಗೆ ಎಡಗಡೆ ಕೊಡ್ಕೊಂಡ್ರೆ ಸೀದಾ ಸಿದ್ಧಗಿರಿ ಶನಿದೇವ್ರ ದೇವಸ್ಥಾನ. ಆಮೇಲೆ ಟೋಲ್ ವ್ಯವಸ್ಥೆನೂ ಅಷ್ಟೇ, ಟೋಲ್ನವ್ರಿಗೆ ನಾವು ಸಿದ್ಧಗಿರಿ ಶನಿದೇವ್ರ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಟೋಲ್ ತಗೊಳ್ಳಲ್ಲ, ಅವ್ರು ಹಾಗೆ ಬಿಟ್ಟು ಕಳಿಸ್ತಾರೆ. ಟೋಲ್ನವರು ಸಹ ಈ ದೇವಸ್ಥಾನಕ್ಕೆ ಚಾರ್ಜ್ ತಗೊಳ್ದಂಗೆ ವೆಹಿಕಲ್ನ ಬಿಟ್ಟು ಕಳಿಸ್ತಾರೆ. ಅದೊಂದು ಪದ್ಧತಿ ಟೋಲ್ನವರು ಮಾಡಿಕೊಂಡವ್ರೆ. ನಾವು ಸುಮಾರು ಸರಿ ಕತೆಗೆ ಬಂದಾಗ ಆ ಟೋಲ್ ಮುಖಾಂತರ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದಾಗ ನಮ್ಮನ್ನು ಬಿಟ್ಟು ಕಳಿಸೋರು, ನಮ್ಮನ್ನು ಬಿಟ್ಟು ಕಳಿಸೋರು, ಚಾರ್ಜ್ ತಗೊಳ್ಳಲ್ಲ. ಬೇರೆ ಏನಾದರೂ ಮಾಹಿತಿ ಇದೆಯಾ ನಮ್ಮ ವೀಕ್ಷಕರಿಗೆ ಹೇಳಕ್ಕೆ? ಎಷ್ಟು ವರ್ಷ ಆಯಿತು ಇದು? ಸುಮಾರು ಅಂದರೆ ಪ್ರತಿಷ್ಠಾಪನೆಯಾಗಿ 16 ವರ್ಷ. ಆಮೇಲೆ ನೀರಿನೊಳಗೆ ಬೇರೆ ಇತ್ತಲ್ಲ, ನೀರಿನೊಳಗೆ ಸುಮಾರು ವರ್ಷ ಇತ್ತು ನನಗೆ, 4 ವರ್ಷ ಅಂದರೆ 20 ವರ್ಷ. ಅಂದರೆ ಕರ್ನಾಟಕದಲ್ಲಿ ಕಲ್ಲಿನ ವಿಗ್ರಹ ಇಷ್ಟು ಎತ್ತರವಾಗಿರೋದು 12 ಅಡಿ ಇರೋ ವಿಗ್ರಹ ಯಾವುದಿಲ್ಲ. ಸಿಮೆಂಟ್ ವಿಗ್ರಹ ಇದೆ, ಸಿಮೆಂಟ್ನೊಳಗೆ ಕಟ್ಟಿಸಿರೋ ವಿಗ್ರಹ ಇದೆ, ಇಷ್ಟು ಎತ್ತರವಾಗಿ. ಆಮೇಲೆ ಈ ಭಾವಪೂರ್ಣ ನೋಡಿ, ಸ್ವಾಮಿಯವರು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾರೆ, ಮುಖದ ಭಾವಪೂರ್ಣ. ಆಮೇಲೆ ಆ ನಿಂತಿರೋದು ನೋಡಿದ್ರೆ ನಮಗೆ ಒಂಥರ ಭಯ ಆಗುತ್ತೆ ಸ್ವಾಮಿ ನೋಡಿದ್ರೆ, ಆ ಥರ ಸ್ವಾಮಿ ನಮಗೆ. ಆಮೇಲೆ ಮತ್ತೆ ಇಲ್ಲಿ ನಾವು ಮಲಿಕೊಂಡು ಒಂದು ರಾತ್ರಿ ನಾವು ತಂಗ್ತೀವಿ, ಸಂಸಾರ ಸಮೇತ ಅಂತಲೂ ಅರ್ಕೆ ಮಾಡ್ಕೊಂಡಿದ್ವಿ. ಇಲ್ಲಿ ಮಲಗಿದ್ರೆ ಭಗವಂತ ಎಷ್ಟು ನಮಗೆ ನೆಮ್ಮದಿ ಕೊಡ್ತಾನೆ ಅಂದರೆ, ನಮ್ಮ ಕಷ್ಟ ಕಾರ್ಪಣ್ಯ ಎಲ್ಲ ಏನು ಚಿಂತೆ ಇದ್ರೂ ಒಂದು ರಾತ್ರಿ ಒಳಗೆಲ್ಲ ಕಳೆದ್ಬಿಟ್ಟು ನಾವು ಹೊಸಬ್ರು ಅನ್ನಂಗೆ ಆಯ್ತದೆ. ಆ ಥರ ಇಲ್ಲಿ ಮಲಗಿದ್ರೆ ಭಾಷವಾಗುತ್ತೆ ಸ್ವಾಮಿ ಆಶೀರ್ವಾದ, ಆ ಥರ ಎಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಧನ್ಯವಾದಗಳು. ಸೀರಿಯಸ್ಲಿ ಲೈಕ್ ಕರ್ಕೊಂಬಂದಿದ್ದಕ್ಕೆ ನನಗಂತೂ ತುಂಬ ಖುಷಿ ಆಯಿತು ಮಮತಾ, ಥ್ಯಾಂಕ್ ಯು ಸೋ ಮಚ್. ಸೂಪರ್. ಮೈಕ್ ಇಲ್ಲ, ತಡಿ, ಮೈಕ್ ಹಾಕೊಂಡಿದ್ದೀವಿ. ಮಮತಾ, ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ ಆ್ಯಂಡ್ ಆಲ್ಸೋ ನನ್ನ ವ್ಯೂಯರ್ಸ್ ಕಡೆಯಿಂದ. ಲೈಕ್ ತುಂಬ ಚೆನ್ನಾಗಿತ್ತು ಆ ಡಿವೈನ್ ವೈಬು, ಆ ಎಕ್ಸ್ಪೀರಿಯನ್ಸ್ ಒಳಗಡೆ ಸ್ವಾಮಿಗಳಿಗೆ ನೋಡ್ತಿದ್ರೆ ಲೈಕ್ ಸಾಕ್ಷಾತ್ವಾಗಿ ದೇವ್ರು ಮುಂದೆನೇ ನಿಂತ್ಕೊಂಡಿದ್ದಾರೆ ಅಂತ ಅನಿಸ್ತಿತ್ತು. ಎಷ್ಟು ವೈಬ್ ಅನ್ಸುತ್ತೆ ದೇವ್ರ ಮುಂದೆ. ಆ್ಯಂಡ್ ಆಲ್ಸೋ ಈಗ ಹರಿಕತೆ ನಡೀತಿದೆ ಆ್ಯಕ್ಚುಲಿ, ಅದು ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ರಶ್ಶು ಇದೆ. ಸೊ ಇಟ್ ವಾಸ್ ಆಕ್ಚುಲಿ ವೀಕ್ಷಕರೇ, ನನ್ಗೆ ಅಡ್ರೆಸ್ ಗೊತ್ತಿಲ್ಲದಲ್ಲೇ ಕರ್ಕೊಂಡ್ ಬಂದಿದ್ದೇನೆ, ಬಟ್ ನಮಗೆ ಈಗ ಅಡ್ರೆಸ್ ಗೊತ್ತಾಗಿದೆ. ಸೊ ನಿಮಗೆ ಎಲ್ಲಾರನ್ನು ತಿಳಿಸ್ತೀವಿ, ಲೊಕೇಶನ್ ಶೇರ್ ಮಾಡ್ತಾರೆ ಧೀರಜ್. ಸೊ ಹೋಪ್ ನಿಮ್ಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀವಿ. ಸೊ ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ಮತ್ತೆ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.
ಎತ್ತಾಕಂಬೇಡ, ಎತ್ತಾಕು. ಸೊ ಈ ಕಡೆ ಟೆಂಪಲ್ ಇಂದ ಸ್ವಲ್ಪ ಸೈಡಿಗೆ ಹೋದ್ರೆ ಇದು ಊಟದ ಪಕ್ಕ. ಊಟದ ಪಕ್ಕದಲ್ಲಿ ಆಕ್ಚುಲಿ ಏನ್ ನೇಚರ್ ಪಾಯಿಂಟ್ ಏನಿದೆ ಈ ಕಡೆ ಇರೋದು? ಇಲ್ಲಿಂದ ಒಂದು ವ್ಯೂ ಇದೆ ಚೆನ್ನಾಗಿರೋದು. ವ್ಯೂ ಪಾಯಿಂಟ್ ಇದೆ. ನಂಗೆ ಇಲ್ಲೇ ನೋಡ್ಬೇಕಾದ್ರೆ ಲೈಕ್ ಸಗದಾಗ ಅನ್ಸುತ್ತೆ. ಇದೇ ಸೌದೆಗಳು ಇಟ್ಟಿದ್ದಾರೆ ಐ ಥಿಂಕ್ ಊಟ ಮಾಡಕ್ಕೆ ಅಂತ, ಅಡ್ಗೆ ಮಾಡಕ್ಕೆ. ಅದೇ ನಾನು ಇದೇ ಸೌದೆ ಸ್ವಲ್ಪ ಇದು ಸ್ಮೆಲ್ ಬರ್ತಿತ್ತು, ಚೆನ್ನಾಗಿರ್ತಿತ್ತು ಅಂತ ಹೌದು. ಆಮೇಲೆ ಸೌದೆ ಒಲೆ ಊಟ ಮಾಡ್ಬೇಕಂದ್ರೆ ಇಲ್ಲಿಗೆ ಬರ್ಬೇಕು. ಹೆಲ್ತ್ ತುಂಬಾ ಒಳ್ಳೇದಾಗ್ತಿ. ಈಗ ಎಲ್ಲಿ ಸ್ಟವ್ ಎಲೆಕ್ಟ್ರಿಕ್ ಮೈಕ್ರೋವೇವ್ ಇವಾಗ ಕ್ಯೂಟ್ ಆಗಿರೋ ನಾಯಿ ಮರಿ ಇದು ನೋಡಿ. ಹೇ ಧೀರಜ್ ಫ್ರೆಂಡ್ ನಾವು ಅದನ್ನ ನೋಡಿ ಎದ್ರುಕೊಂಡು. ಸೊ ಇಲ್ಲಿಂದಾನೆ ಸಗದಾಗ ಕಾಣ್ತಿದೆ ಕಣ. ಈ ಕಡೆನ ಇನ್ನ ಮುಂದೆ ಇದೆಯಾ? ಆ ಕಡೆಗೆ ಇನ್ನ ಮುಂದೆ ಇದೆಯಾ? ಸೊ ಈ ಕಡೆಯಿಂದ ಹೋಗ್ಬಹುದು. ಇಲ್ಲಲ್ಲ, ಆ ಕಡೆ ಇಳಿದು ಹತ್ಬೇಕು. ಆ ಕಡೆಗೆ ಯಾ ಕಡೆ ಇನ್ನ ಇಳಿಬೇಕು ಆ ಕಡೆಗೆ. ಇನ್ನ ಆ ಕಡೆಗಿದ್ಯಾ ಅಂತ? ಅಲ್ಲಿ ಹೋಗ್ಬಿಟ್ಟ ಧೀರಾಜ್. ಇಲ್ಲಿಂದ ಇಳಿಯೋದು ಇಲ್ಲ. ಸೊ ಎಸ್, ಈ ಕಡೆಯಿಂದ ವ್ಯೂ ಕಾಣುತ್ತೆ ಗೈಸ್, ಹುಷಾರು. ಲುಕ್ ಅಟ್ ದಿಸ್, ವಾವ್. ರೀಲ್ಸ್ ಮಾಡೋರು ಮಾಡ್ಬೋದಿಲ್ಲ. ಓ ಇಲ್ಲೆಲ್ಲ ಹೇಳ್ಬೇಡ ರೀಲ್ಸ್ ಮಾಡೋರು ಅಂತ, ಎಲ್ಲ ಬಿದ್ಗಿದ್ದೋಗಿರೋರು. ಈ ಕಡೆ ಎಲ್ಲ ರೀಲ್ಸ್ ಮಾಡಕ್ ಓ ನೀನ್ ಹಿಂಗೆ ಹೇಳು ಸೀರಿಯಸ್ಗೆ. ಇನ್ನೇನಿಲ್ಲ ಗೈಸ್, ಇಲ್ಲಿ ರೀಲ್ಸ್ ಗೀಲ್ಸ್ ಏನೂ ಇಲ್ಲ. ಮುಚ್ಕೊಂಡು ಬಂದು ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಪ್ರಸಾದ ತಿನ್ಕೊಂಡು. ನಾನು ಫಸ್ಟೇ ನಾನು ಟ್ರಕ್ಕಿಂಗ್ ತುಂಬ ಹೋಗ್ತಿದ್ದೆ, ಸೊ ನಂಗೆ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ನೋಡಿ ವ್ಯೂ ಸಕ್ಕದಾಗಿದೆ ಅಲ್ವೇನೋ? ಸಕ್ಕದಾಗಿದೆ. ನಾವೊಂದು ಇಲ್ಲಿ ಸೆಲ್ಫಿ ತೆಕ್ಕೊಳ್ಳೋಣ. ನಾವು ಎಷ್ಟೊಂದು ದಿವಸ ನೋಡಿ ಬಂದಾಗಿಂದ ಒಂದು ಫೋಟೋ ತೆಕ್ಕೊಂಡಿಲ್ಲ ನಾವು. ಸೀರಿಯಸ್ಲಿ ಸಕ್ಕದಾಗಿದೆ ಕಣ. ಮಳೆ ಬಂದಾಗ ಇನ್ನ ಚಂದ ಇರುತ್ತೆ ಅನ್ಕೊಂತೀನಲ್ಲ. ನಾನು ಹೇಳಿಲ್ವಾ ಬರ್ತಾನೆ, ಮಳೆ ಬಂದಾಗ ಚೆನ್ನಾಗಿರುತ್ತೆ, ಬಟ್ ನಮಗೆ ಚೆನ್ನಾಗಿರಲ್ಲ. ಎಷ್ಟು ಜನ ಬರ್ತಾರೆ ಇಲ್ಲಿ ಯಪ್ಪ. ಮೈನಿಂಗ್ ಎಲ್ಲಿದೆ ಹೇಳು? ಎಲ್ಲಿ ಕಾಣ್ತೈತೆ? ಅಲ್ಲಿ ವೆರಿ ಬ್ಯಾಚ್ ಮೈನಿಂಗ್ ಆಗ್ತಿದೆ. ಎಲ್ಲಿಂದ ಬಂದಿದ್ ನಾವು? ಸಕ್ಕತ್ ದೂರನೇ ಇದೆ, ಬಟ್ ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಎಲ್ಲ ವೀಡಿಯೋಸ್ಗೂ ನಿಮ್ಮ ಪ್ರೀತಿ ಕೊಟ್ಟಿದ್ದಕ್ಕೆ. ಒಂದಿಷ್ಟು ಫೋಟೋಸ್ ಹಾಕಿ ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ ಇನ್ಯಾ ಪ್ಲೇಸ್ ನಾನು ವಿಸಿಟ್ ಮಾಡಬೇಕು ಅಂತ, ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಅದನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ ಗೈಸ್. ಐ ಲವ್ ಯು ಆಲ್. ಬಾಯ್.